ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆ ಇಂದು ಶ್ರೀ ಪಾಲ್ರಾಜ್ ಆರ್ ಅವರು ಇದ್ದಾರೆ. ಇವರು ಚಾಮರಾಜನಗರದ ಮಾದಾಪುರ ಗ್ರಾಮದವರು. ಹಾರ್ಡ್ವಿಕ್ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದರು. ಬಿಳಿಗಿರಿ ರಂಗನ ಬೆಟ್ಟದ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಅಥವಾ VGKK ಎಂಬ NGOದಲ್ಲಿ 5 ವರ್ಷ ಕೆಲಸ ಮಾಡಿದರು. ಗಿರಿಜನರ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ಅವರಿಗೆ ಸಂತೋಷವನ್ನು ತಂದಿತ್ತು. ಅನಂತರ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಫೀಲ್ಡ್ ಸ್ಟೇಷನ್ ಮ್ಯಾನೇಜರ್ ಆಗಿ 2 ವರ್ಷ ಕೆಲಸ ಮಾಡಿ 1998ರಿಂದ ರುಡ್ಸೆಟ್ ಸಂಸ್ಥೆಯಲ್ಲಿ ಹಿರಿಯ ಉಪನ್ಯಾಸಕರಾಗಿ ತರಬೇತಿ ನೀಡುತ್ತಿದ್ದಾರೆ. ರುಡ್ಸೆಟ್ ಸಂಸ್ಥೆ ಹಾಗೂ ಅದು ನೀಡುವ ತರಬೇತಿಗಳ ವಿಚಾರವಾಗಿ ಅವರು ನಮ್ಮ ಕೇಳುಗರಿಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಪಾಲ್ರಾಜ್ ಆರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈ ರುಡ್ಸೆಟ್ ಸಂಸ್ಥೆ ಯಾವಾಗ ಎಲ್ಲಿ ಪ್ರಾರಂಭವಾಯಿತು? ರುಡ್ಸೆಟ್ನ ಉದ್ದೇಶಗಳು ಏನು? ಈ ಬಗ್ಗೆ ತಿಳಿಸ್ತೀರಾ ಸರ್? ರುಡ್ಸೆಟ್ ಸಂಸ್ಥೆ ಪೂಜ್ಯ ಡಾಕ್ಟರ್ D. ವೀರೇಂದ್ರ ಹೆಗಡೆಯವರು 1982ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಹತ್ತಿರ ಉಜಿರೆ ಅನ್ನೋ ಗ್ರಾಮದಲ್ಲಿ ಸಣ್ಣದಾಗಿ ಒಂದು ರುಡ್ಸೆಟ್ ಸಂಸ್ಥೆ 82ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. ಈ ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಅಂತ ಹೇಳಿದರೆ, ಧರ್ಮಸ್ಥಳಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ, ಧರ್ಮಸ್ಥಳಕ್ಕೆ ಯಾವಾಗಲೂ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಡ್ತೀವಿ, ಅಲ್ಲಿ ಪೂಜೆ ಪ್ರಸಾದವನ್ನು ತಗೊಳ್ತೀವಿ. ತದನಂತರ ಧರ್ಮಸ್ಥಳದಲ್ಲಿ ಎಲ್ಲವನ್ನು ನೋಡಿದಾಗ, ವೀಕ್ಷಣೆಯನ್ನು ಮಾಡಿದಾಗ ಇದನ್ನು ಸ್ವಚ್ಛವಾಗಿ ನೀಟಾಗಿ ತುಂಬ ವ್ಯವಸ್ಥಿತವಾಗಿ ನಡೆಸ್ತವ್ರು ಅಂತ ಹೇಳಿದರೆ ನಮ್ಮ ಧರ್ಮಾಧಿಕಾರಿಗಳು. ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದವರು ಹೆಚ್ಚಿನ ಜನರು ಪೂಜ್ಯ ವೀರೇಂದ್ರ ಹೆಗಡೆಯವ್ರನ್ನ ಭೇಟಿ ಮಾಡಿ ಅವರ ಜೊತೆಗೆ ಮಾತನಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಅವರ ಒಂದು ಸಲಹೆ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಹೆಚ್ಚಿನ ಜನರು ಓದೋರು ಅಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರಲ್ಲಿ ಅನೇಕ ಮನವಿಗಳನ್ನು ಸಹ ಇಡ್ತಾರೆ, ಬೇರೆ ಬೇರೆ ಮನವಿಗಳು ಇಡ್ತಾರೆ. ಅದರಲ್ಲಿ ನಿರುದ್ಯೋಗ ಸಮಸ್ಯೆನೂ ಸಹ ಭಾರತದಲ್ಲಿ ಹೆಚ್ಚಾಗಿರೋದ್ರಿಂದ ಎಷ್ಟೋ ಜನರು ಓದೋರು ಅಲ್ಲಿ ಅವ್ರನ್ನ ನಮಗೊಂದು ಕೆಲಸ ಕೊಡಿ, ನಮ್ಮ ಮನೆಯವರಿಗೆ ಒಂದು ಕೆಲಸ ಕೊಡಿ, ನಮ್ಮ ಮಕ್ಕಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆದರೆ ಒಬ್ಬರಿಗೆ ಇಬ್ಬರಿಗೆ 3 ಜನಕ್ಕೆ ಅಂತ ಅವರ ಒಂದು ದೇವಸ್ಥಾನದಲ್ಲಿರ್ಬೋದು, ಅವರ ವಸತಿ ಗೃಹ ಇಂಥ ಕಡೆ ಕೆಲಸವನ್ನು ಕೊಡ್ತಾ ಇರ್ತಾರೆ. ಆದರೆ ಒಬ್ಬರಿಗೆ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಇಬ್ಬರಿಗೆ ಅಂತ ಹೇಳಿದ್ರೆ ಕೇಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಟ್ ಇವ್ರಿಗೆ ಎಲ್ರಿಗೂ ಸಹ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಸಮಯದಲ್ಲಿ ಅವರು ಚಿಂತನೆಯನ್ನು ಮಾಡ್ತಾರೆ, ಏನು ಮಾಡ್ಬೋದು. ಅವರು ಕೆಲಸ ಕೇಳ್ತಿರೋ ಉದ್ದೇಶ ಅಂತ ಹೇಳಿದರೆ ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಉದ್ದೇಶದಿಂದ ಅವರು ಕೆಲಸವನ್ನು ಕೇಳ್ತಾರೆ. ಅದಕ್ಕೆ ಅವರು ಚಿಂತನೆಯನ್ನು ಮಾಡಿ ಈ ಒಂದು ಸಮಯದಲ್ಲಿ ಒಂದು ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಲ್ಲಬೇಕು ಅಂದರೆ ಕೆಲಸಕ್ಕೆ ಹೋಗಬೇಕು ಅಂತೇನಿಲ್ಲ, ಜೊತೆಗೆ ಸ್ವಉದ್ಯೋಗ ಮಾಡಿದ್ರೂ ಸಹ ಅವರು ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಲ್ಬೋದಲ್ಲ ಅಂತೇಳಿ ಚಿಂತನೆ ಮಾಡಿ 82ನೇ ಇಸ್ವಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ಒಂದು ರುಡ್ಸೆಟ್ ಸಂಸ್ಥೆ, ರುಡ್ಸೆಟ್ ಅಂತ ಹೇಳಿದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದನ್ನು ಕನ್ನಡದಲ್ಲೂ ಹೇಳ್ತೀವಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಸಂಸ್ಥೆಯಲ್ಲಿ ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು, ಯಾಕೆಂದರೆ ನಿರುದ್ಯೋಗಿಗಳಲ್ಲ, ಆ ಉದ್ದೇಶಕ್ಕಾಗಿ ಅವರಿಗೆ ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು ತರಬೇತಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 1982ನೇ ಇಸ್ವಿಯಲ್ಲಿ ಹೈನುಗಾರಿಕೆ ತರಬೇತಿ, ಕೃಷಿಗೆ ಒತ್ತು ಕೊಟ್ಟು ಕೃಷಿ ತರಬೇತಿಗಳನ್ನು ಪ್ರಾರಂಭ ಮಾಡ್ತಾರೆ. ತದನಂತರ ಟೈಲರಿಂಗ್ ತರಬೇತಿ, ಆ ಸಮಯದಲ್ಲಿ ರೇಡಿಯೋ ಟೇಪ್ ರೆಕಾರ್ಡರ್ ರಿಪೇರಿ ಮಾಡೋದು ಅಂಥದ್ದು, ಮತ್ತು ವೈರಿಂಗ್, ಎಲೆಕ್ಟ್ರಿಕಲ್ ಇಂಥ ತರಬೇತಿಗಳನ್ನು ಪ್ರಾರಂಭ ಮಾಡ್ತಾರೆ. ಆದರೆ ತರಬೇತಿ ಮಾಡಿದ ಕೆಲಸವನ್ನು, ಅದು ಅವರು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಸಹ ಅದು ಸರಿಯಾಗಿ ಆಗ್ತಾ ಇದೆಯಾ ಅಂತ ಅವಲೋಕನ ಮಾಡೋ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಆ ಸಮಯದಲ್ಲಿ ತರಬೇತಿ ಮಾಡಿದ ಎಷ್ಟೋ ಶಿಬಿರಾರ್ಥಿಗಳು ಕೆಲವರು ಮಾಡ್ತಾ ಇರ್ತಾರೆ, ಕೆಲವರು ಮಾಡ್ತಾ ಇರಲ್ಲ. ಆ ಒಂದು ಸಮಸ್ಯೆಗಳನ್ನು ಮನಗಂಡು ಅವ್ರಿಗೆ ಸ್ಪಂದಿಸೋ ಒಂದು ಕೆಲಸವನ್ನು ಮಾಡ್ತಾರೆ. ಕೆಲವರು ಮಾಡ್ತಾ ಇರ್ತಾರೆ, ಅವ್ರಿಗೆ ಹೆಚ್ಚಿನ ಮಾರ್ಗದರ್ಶನ ಕೊಡೋದು. ಮಾಡದೇ ಇದ್ದವ್ರಿಗೆ ಕಾರಣವನ್ನು ಕೇಳಿದಾಗ ಅವರು ಆರ್ಥಿಕ ಸಮಸ್ಯೆ ಇದೆ, ಅದರಿಂದ ನಾವು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರು ದೊಡ್ಡ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕಿನ ದೊಡ್ಡ ದೊಡ್ಡ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಮಾಡಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಮಾಡಿದ ಶಿಬಿರಾರ್ಥಿಗಳಿಗೆ ತಾವು ಸಾಲ ಸೌಲಭ್ಯನ ಕೊಡಬೇಕಂತ ನಿರುದ್ಯೋಗಿಗಳ ಪರವಾಗಿ ಅವರು ಕೇಳ್ಕೊತಾರೆ. ಆ ಸಮಯದಲ್ಲಿ ಎಲ್ಲ ಬ್ಯಾಂಕಿನ ರಾಷ್ಟ್ರೀಕೃತ ಬ್ಯಾಂಕ್ನವರು ಸಾಲ ಸೌಲಭ್ಯನ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಆ ಸಮಯದಲ್ಲಿ 2 ಬ್ಯಾಂಕಿನವರು ನೀವೇನು ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು ತರಬೇತಿ ಮಾಡಬೇಕು ಅಂತ ಹೇಳಿದರೆ ಖರ್ಚು ಬರ್ತದೆ, ಆ ಖರ್ಚನ್ನು ನಾವು ಭರಿಸ್ತೀವಿ ಅಂತೇಳಿ 2 ಬ್ಯಾಂಕ್ನವರು ಮುಂದೆ ಬರ್ತಾರೆ. ಆಗ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್, ಈ 2 ಬ್ಯಾಂಕ್ನವರು ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸ್ತಾರೆ. ಈಗ ನಮ್ಮ ಸಂಸ್ಥೆಯನ್ನು ನಡೆಸ್ತಾರದು ಹೇಳ್ಬೇಕಂದ್ರೆ ಆಗ್ಲಿಂದ ನಡೆಸ್ಕೊಂಬಂದವರು ಅಂತ ಹೇಳಿದರೆ ಪೂಜ್ಯ ವೀರೇಂದ್ರ ಹೆಗಡೆಯವರ SDME ಟ್ರಸ್ಟ್, ಶ್ರೀ ಧರ್ಮಸ್ಥಳ ಮಂಜುನಾಥ ಎಜುಕೇಷನ್ ಟ್ರಸ್ಟ್, ಮತ್ತು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇವು 3 ಸಹ ಆಗ್ಲಿಂದ ಈವರೆಗೆ ಉತ್ತಮವಾಗಿ ಈ ಒಂದು ರುಡ್ಸೆಟ್ ಸಂಸ್ಥೆಯನ್ನು ನಡೆಸ್ಕೊಂಬಂದಿದ್ದಾರೆ. ನಮ್ಗೆ ಈಗಾಗಲೇ ಗೊತ್ತಿದೆ, ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಈಗ
ಹೇಳಬೇಕಂದ್ರೆ SDME ಟ್ರಸ್ಟ್ನವರು 20% ಒಂದು ಶೇರನ್ನು ಬರೆಸಿದ್ರೆ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ 40-40 ಇತ್ತು. ಆದರೆ ಈಗ ಕೆನರಾ ಬ್ಯಾಂಕ್ನವರು 80%, 40-40 ಇದ್ದದ್ದು ಈಗ ಕೆನರಾ ಬ್ಯಾಂಕ್ನವರು 80%ಅನ್ನು ಇನ್ವೆಸ್ಟ್ ಮಾಡಿ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಸರ್. ಇದ್ರ ಉದ್ದೇಶ ಸರ್ ಇದರ ಉದ್ದೇಶ ಅಂತ ಹೇಳಿದ್ರೆ ನಿರುದ್ಯೋಗಿ ಯುವಕ ಯುವತಿಯರನ್ನ ಅವ್ರನ್ನ ಒಟ್ಟುಗೂಡಿಸಿ ಅವ್ರಿಗೆ ಸ್ವಉದ್ಯೋಗದ ಬಗ್ಗೆ ತರಬೇತಿನ ಕೊಟ್ಟು ಅವರು ಆರ್ಥಿಕವಾಗಿ ಅವರು ಸ್ವಉದ್ಯೋಗ ಮಾಡಿ ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ನಿಲ್ಲುವಂಥ ಕೆಲಸವನ್ನು ಮಾಡೋದೇ ಅದರ ಒಂದು ಉದ್ದೇಶ ಆಗಿದೆ. ಮತ್ತು ಉದ್ದೇಶದಲ್ಲಿ ಈ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತರಬೇತಿ ಮಾಡೋರ್ಗೂ ಸಹ ತರಬೇತಿಗಳನ್ನು ಕೊಡ್ತಾ ಇದೆ. ಮತ್ತು ಅವರೊಂದು ಮಾತು ಹೇಳ್ತಾರೆ, ಸತತವಾಗಿ 3ರಿಂದ 5 ವರ್ಷ ಕಾಲೇಜು ವ್ಯಾಸಂಗ ಮಾಡಿ ಇತರರ ಲೆಕ್ಕ ಬರೆಯೋ ಬದಲು ಸ್ವಉದ್ಯೋಗ ಮಾಡಿ ನಮ್ಮ ಲೆಕ್ಕ ಬರೆಯುವುದೇ ಹೆಚ್ಚು ಅರ್ಥಪೂರ್ಣ ಅಂತ ಹೇಳ್ತಾರೆ. ಅಂದರೆ ಪ್ರೋತ್ಸಾಹಿಸಿ, ಏಕೆಂದರೆ ಹೆಚ್ಚಿನ ಜನರು ಗ್ರಾಮೀಣ ಪ್ರದೇಶದಲ್ಲಿ ಕಲಿತವ್ರು ಇರ್ತಾರೆ, ವಲಸೆ ಹೋಗೋ ಪದ್ಧತಿಯನ್ನು ಮಾಡ್ತಾರೆ. ಹಳ್ಳಿಯಲ್ಲಿ ಓದಿರ್ತಾರೆ, ನಂತರ ಗ್ರಾಮೀಣ ಪ್ರದೇಶನ ಬಿಟ್ಟು ಸಿಟಿಗಳಿಗೆ ಮತ್ತು ವಲಸೆ ಹೋಗೋದನ್ನು ಮಾಡ್ತಾ ಇರ್ತಾರೆ. ಅಲ್ಲೇ ಉದ್ಯಮಶೀಲತೆಯನ್ನು ಒಂದು ಸೃಷ್ಟಿಸಿ ಒಂದು ಉದ್ಯಮಗಳನ್ನು ಮಾಡೋದು ಅಥವಾ ಇಂಡಸ್ಟ್ರಿಗಳನ್ನು ಮಾಡಿ ಅಲ್ಲೇ ಅವ್ರ ಜೀವನವನ್ನು ಕಟ್ಕೊಳ್ಬೋದಲ್ಲ ಅನ್ನೋ ಒಂದು ಉದ್ದೇಶನೂ ಅವರಲ್ಲಿ ಇದು ಕಾಣ್ಬೋದು, ಉದ್ದೇಶ ಕಾಣ್ಬೋದು ಸರ್. ಅದು ಹೌದು, ಅವರು ಉದ್ಧಾರ ಆಗ್ತಾರೆ, ಅವರ ಗ್ರಾಮವು ಉದ್ಧಾರ ಆಗುತ್ತೆ. ಈ ತರಬೇತಿಗೆ ನೀವು ಜನರನ್ನು ಆಯ್ಕೆ ಮಾಡಬೇಕು. ಜನರನ್ನು ಹೇಗೆ ಸೇರಿಸ್ತೀರಾ ಮತ್ತು ಹೇಗೆ ಆಯ್ಕೆ ಮಾಡ್ತೀರಾ? ರೂಟ್ಸೆಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ರೂಟ್ಸೆಟ್ ಸಂಸ್ಥೆ 1982ನೇ ಇಸ್ವಿಯಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಆದರೆ ಈಗ ಭಾರತದಾದ್ಯಂತ ಸುಮಾರು 27 ರೂಟ್ಸೆಟ್ ಸಂಸ್ಥೆಗಳಿದೆ ಸರ್. ಅದರಲ್ಲಿ ಕರ್ನಾಟಕದಲ್ಲೂ ಸಹ 7 ರೂಟ್ಸೆಟ್ ಸಂಸ್ಥೆ ಇದೆ. ಜೊತೆಯಲ್ಲಿ ಕರ್ನಾಟಕದಲ್ಲಿ 7 ಸಂಸ್ಥೆ ಇದೆ, ಆದರೆ 17 ರಾಜ್ಯಗಳಲ್ಲಿ ಕೆಲಸ ಮಾಡ್ತದೆ ಸರ್. ರಾಜಸ್ಥಾನ, ಬಿಹಾರ ಒಳಗೊಂಡು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ, ತೆಲಂಗಾಣ, ಒರಿಸ್ಸಾ, ಈ ರೀತಿಯಲ್ಲಿ 17 ರಾಜ್ಯಗಳಲ್ಲಿ ರೂಟ್ಸೆಟ್ ಸಂಸ್ಥೆ ಇದೆ. ಕರ್ನಾಟಕದಲ್ಲಿ 7 ಇದೆ. ಅದರಲ್ಲಿ ಧಾರವಾಡ, ವಿಜಯಪುರ, ಉಜಿರೆ, ಉಡುಪಿ, ಮತ್ತು ನೆಲಮಂಗಲ, ಚಿತ್ರದುರ್ಗ, ಮೈಸೂರಿನಲ್ಲಿ 1992ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. 1992ನೇ ಇಸ್ವಿಯಲ್ಲಿ ಪ್ರಾರಂಭ ಆದಾಗ ನಾವು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಅಂಜಲಿ ಆಶ್ರಮದ ಎದುರಿಗೆ ಶುರು ಮಾಡಿದ್ವಿ. ನಂತರ 98ನೇ ಇಸ್ವಿಯಿಂದ ಇನ್ಕಲ್ ಮೈಸೂರಿನಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಸರ್. ತುಂಬ ಉತ್ತಮವಾಗಿ ತರಬೇತಿಗಳನ್ನು ನೀಡ್ತಾ ಇದೆ. ಮತ್ತು ಯಾವಾಗಲೂ ಅಷ್ಟೇ ವಸತಿಯುತ ತರಬೇತಿಯನ್ನು ನೀಡ್ತಾ ಇದೆ ಸರ್ ರೂಟ್ಸೆಟ್ ಸಂಸ್ಥೆಯಲ್ಲಿ. ಅದು ವಿಶೇಷತೆ ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಉಚಿತ ಇರ್ತದೆ ಸರ್. ಊಟ, ವಸತಿ, ತರಬೇತಿ ಎಲ್ಲ ಉಚಿತವಾಗಿರುತ್ತೆ. ಆಗ್ಲಿಂದ ಈವರೆಗೂ ಅದೇ ರೀತಿಯಲ್ಲಿ ವಸತಿಯುತ ತರಬೇತಿ. ನಾವು ವಸತಿಯುತ ತರಬೇತಿ ಮಾಡೋ ಉದ್ದೇಶ ಅಂತ ಹೇಳಿದರೆ ತರಬೇತಿ ಅವಧಿಗಳು ಒಂದು 6 ದಿನಗಳಿಂದ ಹೆಚ್ಚು ಅಂತಂದರೆ 45 ದಿನಗಳು, ಕನಿಷ್ಠ 6 ದಿನಗಳು EDP ತರಬೇತಿಗಳನ್ನು ಕೊಡ್ತಾ ಇರ್ತೀವಿ. ಮತ್ತು ಕೃಷಿಗೆ ಸಂಬಂಧಪಟ್ಟಾಗಿ ತರಬೇತಿಗಳಿದೆ. ಅದರಲ್ಲಿ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಈ ರೀತಿಯಲ್ಲಿ ಕೆಲವು ತರಬೇತಿಗಳು ಕೃಷಿಗೆ ಸಂಬಂಧಪಟ್ಟಾಗ 6 ದಿನಗಳಿರ್ತದೆ. ಆದರೆ ಹೆಚ್ಚು ಅಂದರೆ ಕಂಪ್ಯೂಟರ್ ತರಬೇತಿಗಳು 45 ದಿನಗಳು, ಕಂಪ್ಯೂಟರ್ DTP, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕ್ ಅಂದರೆ 30 ದಿನಗಳದ್ದು ಹೆಚ್ಚು ತರಬೇತಿಗಳಿರ್ತದೆ. ಮೊಬೈಲ್ ರಿಪೇರಿ ಆಗಿರ್ಬೋದು, ಮೋಟಾರ್ ರಿಪೇರಿ ಇರ್ಬೋದು, ಸ್ಕೂಟರ್ ರಿಪೇರಿ ಇರ್ಬೋದು, 2 ವೀಲರ್ ರಿಪೇರಿಗಳಾಗಿರ್ಬೋದು, ಬ್ಯೂಟಿ ಪಾರ್ಲರು, ಟೈಲರಿಂಗು, ಈ ರೀತಿಯೆಲ್ಲ 4 ಪಂಗಡದಲ್ಲಿ ನಾವು ತರಬೇತಿಗಳನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ 4 ಪಂಗಡಗಳು ಅಂದರೆ ಕೃಷಿಗೆ ಸಂಬಂಧಪಟ್ಟಾಗಿ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ, ಇಂಥದ್ದೆಲ್ಲ ಕೃಷಿಗೆ ಸಂಬಂಧಪಟ್ಟಿರ್ತದೆ. ಮತ್ತೊಂದು ಅಂತಂದರೆ ಉತ್ಪಾದನೆಯಲ್ಲಿ ಉದ್ಯಮಶೀಲತೆಯನ್ನು ಕಾಣಿಸ್ತದೆ. ಉತ್ಪಾದನೆಗಳನ್ನು ತಯಾರು ಮಾಡೋದು, ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಸಿದ್ಧ ಉಡುಪು ತಯಾರಿಕೆ, ರೆಕ್ಸಿನ್ ಉತ್ಪಾದನೆಗಳನ್ನು ತಯಾರು ಮಾಡೋದು, ಅಗರಬತ್ತಿ ತಯಾರು ಮಾಡೋದು, ಬೇಕರಿ ಉತ್ಪನ್ನಗಳ ತಯಾರಿಕೆ, ಅಡಿಕೆ ಹಾಳೆಗಳಿಂದ ತಟ್ಟೆಗಳನ್ನು ತಯಾರು ಮಾಡೋದಾಗಿರ್ಬೋದು, ಈ ರೀತಿ ಪ್ರೊಡಕ್ಷನ್ ಮಾಡುವಂಥದ್ದು ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಸೇವಾ ಚಟುವಟಿಕೆ ಅಂತಂದರೆ ಇನ್ನೂ ಜಾಸ್ತಿ ಇರ್ತದೆ. ಸೇವಾ ಚಟುವಟಿಕೆಯಲ್ಲಿ ಈಗಾಗಲೇ ಹೇಳಿದೆ 2 ವೀಲರ್ ರಿಪೇರಿ, ದ್ವಿಚಕ್ರ ವಾಹನಗಳ ದುರಸ್ತಿ, ಪಂಪ್ಸೆಟ್ ದುರಸ್ತಿ, ಮೋಟಾರ್ ರಿವೈಂಡಿಂಗ್, ಮತ್ತು ಅದೇ ರೀತಿಯಲ್ಲಿ ಗೃಹ ಬಳಕೆ ವಿದ್ಯುತ್ ಉಪಕರಣಗಳ ರಿಪೇರಿ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿಗಳು, ಅದೇ ರೀತಿಯಲ್ಲಿ TV ರಿಪೇರಿ, ಮೊಬೈಲ್ ರಿಪೇರಿ, ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್, ಕಂಪ್ಯೂಟರ್ DTP, ಇದೆಲ್ಲ ಸೇವಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತದೆ. ಇನ್ನೊಂದು ಸಾಮಾನ್ಯ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಯನ್ನು ಕೈಗೊಳ್ತೀವಿ. ಅಂದರೆ ಎಷ್ಟೋ ನಿರುದ್ಯೋಗಿ ಯುವಕ ಯುವತಿಯರಿಗೆ ಏನು ಬಿಸ್ನೆಸ್ ಮಾಡಬೇಕು, ಏನು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಐಡಿಯಾ ಅವರಲ್ಲಿ ಇರೋದಿಲ್ಲ. ಆ ಒಂದು ಸಮಯದಲ್ಲಿ EDP ತರಬೇತಿಯನ್ನು ಮಾಡಿದರೆ ಅವರು BOG ಅಂತ ಹೇಳ್ತೀವಿ. BOGಯಲ್ಲಿ ನಾವು ಹೆಚ್ಚಾಗಿ ಬಿಸ್ನೆಸ್ಸಲ್ಲಿ ಬರುವಂಥ ಏನೆಲ್ಲ ಉದ್ಯಮಗಳಿದೆ, ಏನನ್ನು ಐಡೆಂಟಿಫೈ ಮಾಡಬೇಕು, ಅದ್ರ ಬಗ್ಗೆ ಓರಿಯೆಂಟೇಷನ್ ಮಾಡಿ ಅವ್ರಿಗೆ ಯಾವ ಉದ್ಯಮಗಳನ್ನು ಮಾಡ್ಬೋದು ಅನ್ನೋ ಒಂದು
ಅವ್ರಿಗೆ ಥಿಯರಿಲಿ ಪಾಠಗಳಿರ್ತದೆ, ಆಟಗಳ ಮುಖಾಂತರ ಪಾಠಗಳಿರ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ 6 ದಿನಗಳ ಉದ್ಯಮಶೀಲತೆಯನ್ನು ಮಾಡ್ತೀವಿ, 10 ದಿನಗಳ ಅಥವಾ 13 ದಿನಗಳ ಉದ್ಯಮಶೀಲತೆ ಇರ್ತದೆ. ಅದರಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು. ವಿಶೇಷವಾಗಿ ಏನೆಲ್ಲ ಅವ್ರಿಗೆ ಗುಣಗಳಿರಬೇಕು, ಸಮಸ್ಯೆಗಳು ಬಂದಾಗ ಹೇಗೆ ಎದುರಿಸಬೇಕು, ಸಮಯನ ಹೇಗೆ ಪಾಲನೆ ಮಾಡಬೇಕು, ಬ್ಯಾಂಕಿಂಗ್ ವ್ಯವಹಾರ ಹೇಗೆ ಮಾಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡಬೇಕು, ಅದರಲ್ಲಿ ಮಾರುಕಟ್ಟೆ ಅಂದ್ರೇನು, ಮಾರುಕಟ್ಟೆ ಬಗ್ಗೆ, ಈ ರೀತಿಯೆಲ್ಲ ಉದ್ಯಮಶೀಲತೆ ಬಗ್ಗೆ ಅನೇಕ ಆಟಗಳ ಮುಖಾಂತರ ಅವ್ರಿಗೆ ಪಾಠಗಳನ್ನು ಅರಿವು ಮೂಡಿಸೋದು. ಈ ರೀತಿ ನಮ್ಮಲ್ಲಿ ಯಾವುದೇ ಒಂದು ತರಬೇತಿಗಳನ್ನು ಮಾಡಿದ್ರೂ ಸಹ EDP ಕೌಶಲ್ಯ ತರಬೇತಿಗಳನ್ನು ಮಾಡಿದ್ರು ಅದರಲ್ಲಿ ಉದ್ಯಮಶೀಲತಾ ತರಬೇತಿಯನ್ನು ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಉದ್ಯಮಶೀಲತಾ ತರಬೇತಿಯನ್ನು ಕೊಡೋದ್ರ ಜೊತೆಗೆ ಒಂದು ಕೌಶಲ್ಯ ತರಬೇತಿಗಳನ್ನು ಕೊಡ್ತಾ ಇರ್ತೀವಿ ಸರ್. ಜನರನ್ನ ಯಾವ ರೀತಿ ಸೇರಿಸ್ತೀರಾ, ಹೇಗೆ ಆಯ್ಕೆ ಮಾಡ್ತೀರಾ? ನಾವು ಯಾವುದೇ ಒಂದು ತರಬೇತಿ ಮಾಡಬೇಕಂದ್ರೆ ನಾವು ಈಗಾಗಲೇ ಮೈಸೂರು ಇನ್ಸ್ಟಿಟ್ಯೂಟ್ ವರ್ಷಕ್ಕೆ 1,000 ಜನರಿಗಾದರೂ ತರಬೇತಿ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಷ್ಟು ಜನರನ್ನು ಸೇರಿಸಬೇಕಂತ ಮುಖ್ಯವಾಗಿ ನಾವು ಸರ್ಕಾರೇತರ ಸಂಸ್ಥೆಗಳಿಂದ ಅವ್ರನ್ನ ಸಹಾಯವನ್ನು ತಗೋತೀವಿ. ಮತ್ತು ವಿದ್ಯಾಸಂಸ್ಥೆಗಳು, ಕಾಲೇಜುಗಳು, ಡಿಗ್ರಿ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜು, ITI ಕಾಲೇಜು, ಇಂಥವರೆಲ್ಲರೂ ಸಹ ನಮ್ಮ ಜೊತೆಗೆ ಕೈಗೂಡಿಸ್ತಾರೆ. ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಂಜೀವಿನಿ ಯೋಜನೆ NLRM ಆ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ಮಹಿಳೆಯರ ಸಂಘಗಳ ಸಭೆಗಳನ್ನು ಸೇರಿಸ್ತಾರೆ. ಅದೇ ರೀತಿಯಲ್ಲಿ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ. ಅವರು ಸಹ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಮೀಟಿಂಗ್ಗಳು NGOದವರ ಯಾವುದೇ NGO, ಮೈರಾಡ ಆಗಿರ್ಬೋದು, ಇನ್ನೊಂದು NGOಗಳು ಅವ್ರು ಎಲ್ಲಿ ಮೀಟಿಂಗ್ಗಳು ಮಾಡ್ತಾರೆ ಅಲ್ಲಿ ಹೋಗಿ ನಾವು ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಕಾಲೇಜುಗಳಲ್ಲಷ್ಟೇ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳ ಜೊತೆ ಹೋಗಿ ಅವರು ನಮ್ಮ ಸಂಸ್ಥೆ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು, ಮತ್ತು ಅವರ ಒಂದು ಗುರಿ, ನಿಮ್ಮ ಗುರಿ ಏನಿದೆ, ಬಟ್ ಸ್ವಂತ ಉದ್ಯೋಗನೂ ಮಾಡಿದರೂ ಸಹ ಅಭಿವೃದ್ಧಿ ಆಗ್ಬೋದು, ಇನ್ನೊಬ್ಬರಿಗೆ ಕೆಲಸ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಅವ್ರಿಗೆಲ್ಲ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಸ್ವ ಉದ್ಯೋಗದ ಬಗ್ಗೆ ಅವರಿಗೆ ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ಮಾಡ್ತೀವಿ. ಕಾಲೇಜುಗಳಲ್ಲಾಗಿರ್ಬೋದು, ಸಂಘ ಸಂಸ್ಥೆ, ಸರ್ಕಾರಿ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆ, ಮತ್ತು ಬ್ಯಾಂಕಿಂಗ್ನವರು ಮಾಡುವಂಥ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಹೋಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅಪ್ಲಿಕೇಶನ್ಗಳನ್ನು ಕೊಡೋದ್ರ ಮುಖಾಂತರ ಮಾಡ್ತಾಯಿದ್ವಿ. ಜೊತೆಗೆ ಮೊದಲೆಲ್ಲ ಯಾವಾಗಲೂ TVಯಲ್ಲೂ ಸಣ್ಣದಾಗಿ ಕೆಲವು ಟೈಮಲ್ಲಿ ಬರ್ತಾಯಿದೆ, ಆದರೆ ರೇಡಿಯೋಗಳಲ್ಲೂ ಕೊಡ್ತಾ ಇರ್ತೀವಿ ನಮ್ಮ ಕಾರ್ಯಕ್ರಮವನ್ನು. ಈಗಲೂ ಅಷ್ಟೇ ರೇಡಿಯೋನಲ್ಲಿ ಕೊಡ್ತಾಯಿದ್ದೀವಿ, ಕಮ್ಯುನಿಟಿ ರೇಡಿಯೋಗಳಿರ್ಬೋದು, ಅಂಥ ರೇಡಿಯೋಗಳಲ್ಲೂ ಸಹ ಪ್ರಚಾರ ಆಗುತ್ತೆ. ಜೀವನ ಕೌಶಲ್ಯಗಳ ತರಬೇತಿನೂ ಕೊಡ್ತೀರಾ? EDP ಉದ್ಯೋಗದ ತರಬೇತಿ ಉಂಟು, ಅದೇ ತರಹ ಜೀವನ ಕೌಶಲ್ಯಗಳು ಇದ್ದಾವಲ್ಲ? ನಾನು EDP ತರಬೇತಿ ಅಂತ ಹೇಳಿದ್ನಲ್ಲ, ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ. ನಾವು ಯಾವುದೇ ಸ್ಕಿಲ್ ಟ್ರೈನಿಂಗ್ ಕೊಟ್ಟರು, ನಾವು ಎಷ್ಟೇ ಸ್ಕಿಲ್ಲನ್ನು ಕಲ್ತಿದ್ರು ಸರ್, ಅವ್ರಿಗೆ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ಆ ಆತ್ಮವಿಶ್ವಾಸವನ್ನು ತುಂಬೋದೇ ನಮ್ಮ ದೊಡ್ಡ ಕೆಲಸ ಇದೆ. EDP ಕೆಲಸದಲ್ಲಿ ಅದನ್ನೇ ಫಸ್ಟ್ ಮಾಡ್ತಾರೆ ಕೆಲಸ. EDP ಅಂತಂದರೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಗಳು. ಯಾವುದೇ ತರಬೇತಿ, ಮತ್ತು ಎಲ್ಲೇ ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯ ತಗೊಳ್ಬೇಕು ಅಂತಂದರೆ ಅವರು ಫಸ್ಟು ಬ್ಯಾಂಕಿನವರು ವಿಶೇಷವಾಗಿ ಈ ಒಂದು ತರಬೇತಿನೇ ಅವರು ಹೆಚ್ಚು ಕಳಿಸ್ಕೊಡ್ತಾರೆ. ನಮ್ಮಲ್ಲಿ ಈಗಾಗಲೇ PMEGP ಅಂತ ಒಂದು ತರಬೇತಿ ಕೊಡ್ತಾ ಇರ್ತೀವಿ. DIC, KVIC, KVI ಇಂಥವ್ರು ಸೆಲೆಕ್ಷನ್ ಮಾಡಿದ್ದು ಅವ್ರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ಲಿ ಆನ್ಲೈನಲ್ಲೂ ಮಾಡಿದ್ದಾರೆ ಅದನ್ನು. ಮೊದಲೆಲ್ಲ ನಾವೇ ಕೊಟ್ಕೊಂಡು, ಹಿಂದೆ PMRY ಇತ್ತು, ಜೊತೆಗೆ PMEGP ಬಂತು. ಮತ್ತು ಬೇರೆ ಬೇರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮ, ಈ ರೀತಿ ನಿಗಮಗಳು ಏನಾದ್ರೂ ಕಂಡಕ್ಟ್ ಮಾಡಿದರೆ ನಮ್ಮಲ್ಲಿಗೂ ಸಹ ಕಳಿಸ್ಕೊಡ್ತಾ ಇರ್ತಾರೆ. ಅಂಥ ತರಬೇತಿಗಳು ಉದ್ಯಮಶೀಲತಾ ತರಬೇತಿ, ಅದರಲ್ಲಿ ಜೀವನ ಕೌಶಲ್ಯವನ್ನು, ಶೈಲಿಗಳ ಬಗ್ಗೆ ಉತ್ತಮವಾದ ಸೆಷನ್ ಸಿಗ್ತದೆ. ಜೊತೆಯಲ್ಲಿ ಕೌಶಲ್ಯ ತರಬೇತಿನ ಕೊಡ್ತೇವೆ. ಅವರು ಕೌಶಲ್ಯನ ಪಡಿಬೇಕು ಅಂತ ಹೇಳಿದರೆ ಒಂದು ಕೌಶಲ್ಯನ ಪಡೆದು ತದನಂತರ ಅದನ್ನು ಉದ್ಯಮಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಬೇಕಲೇಬೇಕು. ಅದಿಲ್ಲ ಅಂದರೆ ಖಂಡಿತ ಇಲ್ಲ. ಆ ಒಂದು ತರಬೇತಿನ ಆತ್ಮವಿಶ್ವಾಸ ತುಂಬ ಒಂದು ನಿನ್ನ ಕೈಲ್ಲ ಆಗಲ್ಲ ಅಂತ ಹೇಳಂಗಿಲ್ಲ, ನೀನು ಮಾಡ್ತೀಯ, ನೀನು ಮಾಡು ಅಂತೇಳಿ ಅವ್ರಿಗೆ ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಮೈಸೂರಿನಲ್ಲಿ ಎಷ್ಟು ರೀತಿಯ ತರಬೇತಿಯನ್ನು ಕೊಡ್ತೀರಾ? ಯಾವ್ಯಾವ ಕ್ಷೇತ್ರಗಳಲ್ಲಿ ತರಬೇತಿ ನೀಡ್ತೀರಾ ಸರ್? ಸುಮಾರು 30 ರೀತಿ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ. ಕಂಪ್ಯೂಟರ್ ತರಬೇತಿ, ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಇರ್ಬೋದು. ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ DTP ತುಂಬಾ ಉತ್ತಮವಾದ ತರಬೇತಿ. ಅದು ಆಫೀಸ್ಗಳಲ್ಲಿ ಕೆಲಸ ಮಾಡಲಿಕ್ಕೆ, ಪ್ರೆಸ್ಗಳಲ್ಲಿ, ಫೋಟೋಶಾಪಲ್ಲಿ, ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಲಿಕ್ಕೆ ಉತ್ತಮವಾದ DTP ಒಂದು ತರಬೇತಿಗಳನ್ನು ಕೊಡ್ತಾಯಿದ್ದೀವಿ. ಮತ್ತು ಕೃಷಿಗೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಲ್ಲಿ ತರಬೇತಿಗಳನ್ನು ಕೊಡ್ತೀವಿ. ಮಹಿಳೆಯರಿಗೆ ಮೃದು ಗೊಂಬೆಗಳನ್ನು ತಯಾರು ಮಾಡೋದಾಗಿರ್ಬೋದು, ಮತ್ತು 4 ವೀಲರ್ ಟೈಲರಿಂಗನ್ನು ಕೊಡ್ತಾಯಿದ್ದೀವಿ. ಫ್ರಿಜ್ ರಿಪೇರಿ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಈ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅನೇಕ ಆಹಾರ ತಯಾರಿಸುವಂಥ ತರಬೇತಿಗಳನ್ನು, ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ತಯಾರು ಮಾಡೋದಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ಗೆ ಜನರು ಫಾಸ್ಟ್ ಫುಡ್ ಒಂದು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ರೀತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಹೊಲಿಗೆ ತರಬೇತಿ ತುಂಬ ಜನರು ಬರ್ತಾ ಇರ್ತಾರೆ. ಅದಕ್ಕೆ ಬ್ಯೂಟಿಷಿಯನ್ ಅಂದರೆ ಇನ್ನೂ ಬೇಡಿಕೆ ಇದೆ, ಅಂಥ ತರಬೇತಿಗಳನ್ನು ಕೊಡ್ತಾಯಿದ್ದೀವಿ. ಸುಮಾರು 30 ರೀತಿ ತರಬೇತಿಗಳು ಸಿಗ್ತಾ ಇದೆ ಸರ್. ನಾನು ಕೊನೆಯಲ್ಲಿ ನಂಬರ್ ಕೊಡ್ತೇನೆ, ಅಲ್ಲಿ ಕಾಲ್ ಮಾಡಿ ನಮ್ಮ ಮಾಹಿತಿಯನ್ನು ಹೆಚ್ಚಿನ ಪಡಿಬೋದು ಸರ್. ಈ ತರಬೇತಿ ಪಡೆದವರು ಒಬ್ಬೊಬ್ಬರನ್ನೇ ಸ್ವ ಉದ್ಯೋಗ ಮಾಡ್ತಾರಾ,
ಅಥವಾ 2-3 ಜನ ಸೇರಿಕೊಂಡು ಏನಾದರೂ ಒಂದು? ಸರ್ ನಮ್ಮಲ್ಲಿ ಒಂದು ಬ್ಯಾಚ್ ಸೈಜ್ ನಮ್ಮದು ಮಿನಿಮಮ್ ಅಂದರೆ 25 ಜನ ಇರ್ತಾರೆ ಒಂದು ಬ್ಯಾಚ್ನಲ್ಲಿ, ಮ್ಯಾಕ್ಸಿಮಮ್ ಅಂದ್ರೆ 35 ಇರ್ತಾರೆ. ಸರ್ ನಮ್ಮಲ್ಲಿ ಬರೋರು ಹೇಳ್ಬೇಕಂತಂದರೆ ಯಾರು ಪರಿಚಯ ಇರಲ್ಲ, ಎಲ್ಲೆಲ್ಲಿಂದೋ ಹಳ್ಳಿಗಳಿಂದ ಬಂದುಬಿಟ್ಟಿರ್ತಾರೆ, ಹಳ್ಳಿಯಿಂದ ಸಿಟಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಿ. ಆದರೆ ಫಸ್ಟ್ ದಿನ ಅವ್ರನ್ನ ಪರಿಚಯ ಮಾಡಬೇಕು ಅಂತಲೇ ಒಂದು 2 ಗಂಟೆ ಅಥವಾ 2.5 ಗಂಟೆ ಟೈಮು ಒಂದು ಆಟಗಳ ಮುಖಾಂತರ ಅವ್ರನ್ನ ಪರಿಚಯ ಮಾಡ್ತೀವಿ ಸರ್. ಎಲ್ಲಿಂದ ಬಂದಿರ್ತೀವಿ, ಯಾರಿಗೂ ಪರಿಚಯ ಇರಲ್ಲ, ಇಲ್ಲಿ ಉಳಿಬೇಕು 30 ದಿನ 45 ದಿನ ಅಂದರೆ ಫ್ರೆಂಡ್ಶಿಪ್ ಬೆಳೆಸಬೇಕು. ಮಂಜುಗೆಡ್ಡೆ ಕರಗಿಸುವ ಆಟ ಅಂತ ಒಂದು ಆಟವನ್ನು ಆಡಿಸ್ತೇವೆ. ರೂಟ್ ಸೆಟ್ ಬಗ್ಗೆ ಹೇಳ್ಬಿಟ್ಟು ನಂತರ ಅದೊಂದು ಆಟ ಆಡಿಸಿದಾಗ ಆಟದ ಮುಖಾಂತರ ಅವ್ರಿಗೆ ಗೊತ್ತಿಲ್ಲದೆ ಆಡ್ತಾ ಎಲ್ಲರೂ ಪರಿಚಯ ಆಗಿಬಿಟ್ಟಿರ್ತಾರೆ. 2 ಗಂಟೆಯಲ್ಲಿ ಏನೋ ಬಾಲ್ಯದಿಂದ ಸ್ನೇಹಿತರೇನೋ ಅನ್ನೋ ರೀತಿಯಲ್ಲಿ ಬಾಲ್ಯದನ್ನೆಲ್ಲ ಹಂಚ್ಕೊಂಡಿರ್ತಾರೆ. ಅದಕ್ಕೆ ಬಾಲ್ಯದಿಂದ ಸ್ನೇಹಿತರೇನೋ ಅಷ್ಟು ಸ್ನೇಹ ಬೆಳೀತದೆ, ಪರಿಚಯ ಆಗುತ್ತೆ, ಸ್ನೇಹ ಬೆಳೀತದೆ. ಆ ರೀತಿ ತರಬೇತಿಯನ್ನು ನಾವು ಶುರು ಮಾಡ್ತೀವಿ. ತರಬೇತಿ ಶುರು ಮಾಡಿದ್ರಿಂದ ಮತ್ತು ಯಾರನ್ನೂ ಅಷ್ಟೇ ಪಾರ್ಟ್ನರಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ, ಹೆಚ್ಚು ಜನ ಮಾಡೋದಿಲ್ಲ. ಅವರು ಇಂಡಿವಿಜುವಲಿ ಈಗ ಮೊಬೈಲ್ ರಿಪೇರಿ ಕಲಿಸ್ತಾನೆ, ಅವ್ರ ಊರುಗಳಲ್ಲಿ ಹೋಗಿ ಮೊಬೈಲ್ ರಿಪೇರಿ ಮಾಡ್ಕೊಳ್ತಾರೆ ಅಲ್ವಾ. ಅದೇ ರೀತಿ ಸ್ಟುಡಿಯೋ ಮಾಡಬೇಕು ಅಂದ್ಕೊಂಡಿರ್ತಾರೆ, ಸ್ಟುಡಿಯೋ ಮಾಡ್ತಾರೆ. ಬ್ಯೂಟಿ ಪಾರ್ಲರ್ ಕಲಿತಿರ್ತಾರೆ, ಬ್ಯೂಟಿ ಪಾರ್ಲರ್. ಅವರು ಒಟ್ಟು ಗುಂಪು ಕೆಲಸಗಳಿಗಿಂತ ಅವರು ಇಂಡಿವಿಜುವಲ್ ಮಾಡ್ತಾ ಇರ್ತಾರೆ. ಹೆಚ್ಚು ಜನ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮ ಅಂತ ಇದೆ, ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಅಂದರೆ ಅವರ ಕುಟುಂಬದವರ ಸಹಾಯದೊಂದಿಗೆ ಅದನ್ನು ಮಾಡ್ಕೋತಾರೆ ಸರ್ ಅವ್ರ ಊರುಗಳಲ್ಲಿ. ಮತ್ತು ಈಗ ನಾವು ಹೇಳಬೇಕಂದ್ರೆ ನಾನು ಭಾರತದಲ್ಲಿ 27 ಸಂಸ್ಥೆ ಇದೆ ಅಂತ ಹೇಳಿದೆ. ಆದರೆ 2006ನೇ ಇಸ್ವಿಯಲ್ಲಿ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ರೂಟ್ ಸೆಟ್ನವರು. ಆ ಸಮಯದಲ್ಲಿ ದೊಡ್ಡ ಬ್ಯಾಂಕಿನ ಅಧಿಕಾರಿ, RBI ಇರ್ಬೋದು, ಬ್ಯಾಂಕಿನ ದೊಡ್ಡ ಅಧಿಕಾರಿಗಳು, ಅದೇ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದ ಅಧಿಕಾರಿಗಳೆಲ್ಲ ಆ ಸಮಯದಲ್ಲಿ ನಮ್ಮ ಒಂದು ಬೆಳ್ಳಿ ಹಬ್ಬದಲ್ಲಿ ಇದ್ದರು. ಆ ಒಂದು ಸಮಯದಲ್ಲಿ ನಮ್ಮ ಎಲ್ಲ ಸಂಸ್ಥೆಯ ನಿರ್ದೇಶಕರು ಜೊತೆಗೆ ಉಪನ್ಯಾಸಕರುಗಳು ಜೊತೆಗೆ ನಮ್ಮಲ್ಲಿ ಸಕ್ಸಸ್ ಆಗಿ ಯಶಸ್ವಿ ಉದ್ಯಮಿಗಳು ಸಹ ಭಾಗವಹಿಸಿ ತಮ್ಮ ಅನಿಸಿಕೆ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರು. ಏನೂ ಇಲ್ಲದಿದ್ದವ ನಾನು ಈ ಮಟ್ಟಕ್ಕೆ ಬೆಳೆದೀನಿ. ನನ್ನ ತರಬೇತಿಗೆ, ಫೋಟೋಗ್ರಫಿ ತರಬೇತಿಗೆ ಬಂದಿದ್ದೆ, ಆ ಟೈಮಲ್ಲಿ ಚಪ್ಪಲಿ ಇಲ್ಲದೆ ನಾನು ಆ ತರಬೇತಿಗೆ ಬಂದಿದ್ದೆ. ಆದರೆ ಇವತ್ತು ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದೀನಿ ಅಂತಂದರೆ ನಾನು ವಿಮಾನದಲ್ಲಿ ಬಂದಿದ್ದೇನೆ, ನಾನು ಶೂಟ್ ಹಾಕೊಂಡು ಬಂದಿದ್ದೇನೆ. ಅಂದರೆ ಕಾರಣ ಅಂತಂದರೆ ನಾನು ಈ ರೀತಿ ಬೆಳೆದಿದ್ದೀನಿ ಅಂತೇಳಿ ಹುಬ್ಬಳ್ಳಿಯಿಂದ ಬಂದವರು ಅನುಭವ ಹಂಚಿಕೊಂಡ್ರು. ನಾನು 500 ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ನಾನು ಟ್ರ್ಯಾಕ್ಟರ್ ಟಿಲ್ಲರ್ ಅದನ್ನೆಲ್ಲ ತಯಾರು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಈ ರೀತಿಯಲ್ಲೆಲ್ಲ. ಮೈಸೂರಿನಿಂದ ಒಬ್ಬರು ಹೋಗಿದ್ದರು, ಗುರುಸ್ವಾಮಿ ಅಂತೇಳಿ, ಅವರೂ ಸಹ 60 ಪ್ಯಾಕೇಜಿಂಗ್ ಇಂಡಸ್ಟ್ರಿನಲ್ಲಿ ಒಂದು 60 ಜನ ಮಹಿಳೆಯರಿಗೆ ತರಬೇತಿ ನಾನು ಕೆಲಸವನ್ನು ಕೊಟ್ಟಿದ್ದೀನಿ ಅಂತ ಈ ರೀತಿಯಲ್ಲೆಲ್ಲ ಅನುಭವ ಹಂಚ್ಕೊಂಡ್ರು. ಆ ಒಂದು ಸಮಯದಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಈ 27 ಸಂಸ್ಥೆ ಇದ್ದರೆ, ರೂಟ್ ಸೆಟ್ ಇದ್ದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ತೊಡೆದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಮನಗಂಡು ಸುಮಾರು ಪ್ರತಿ ಜಿಲ್ಲೆಯಲ್ಲೂ ಒಂದು ತರಬೇತಿ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡು ಕಾರ್ಯರೂಪಕ್ಕೆ ತರುವ ಅಷ್ಟರಲ್ಲಿ 2011ನೇ ಇಸ್ವಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಟ್ರೈನಿಂಗ್ ಸಂಸ್ಥೆನ ಇದು ರೂಟ್ ಸೆಟ್ಟನ್ನು ಮಾಡೆಲ್ ಆಗಿ ಇಟ್ಕೊಂಡು ಅದೇ ರೀತಿಯಲ್ಲಿ ತರಬೇತಿಗಳನ್ನು ಹೇಗೆ ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು ವಸತಿಯುತ ತರಬೇತಿಗಳನ್ನು ನಡೆಸ್ತದೆ. 2 ಇಯರ್ ಫಾಲೋಅಪ್ ಮಾಡ್ತದೆ, ತರಬೇತಿ ಆದಮೇಲೆ 2 ಇಯರ್ ಫಾಲೋಅಪ್ ಮಾಡ್ತದೆ. ಈ ರೀತಿ ಏನೆಲ್ಲ ರೂಟ್ ಸೆಟ್ ಸಂಸ್ಥೆ ಕೆಲಸಗಳನ್ನು ಮಾಡ್ತದೆ ಅದನ್ನು ಬೇರೆ ಜಿಲ್ಲೆಗಳಲ್ಲೂ ಮಾಡಬೇಕಂತ ಈಗ ಪ್ರತಿ ಜಿಲ್ಲೆಗಳಲ್ಲೂ ರೂಟ್ ಸೆಟ್ ಸಂಸ್ಥೆಗಳಿದೆ ಸರ್. ಚಾಮರಾಜನಗರ ಹೋದರೆ SBIನವರು ಒಂದು ತರಬೇತಿ ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ. 27 ಮಾತ್ರ ರೂಟ್ ಸೆಟ್ ಅಂತ ಕರೀತಾರೆ, ಉಳಿದ 611ರಲ್ಲಿ ಉಳಿದ ಸಂಸ್ಥೆಗಳನ್ನೆಲ್ಲ RSET ಅಂತ ಕರೀತಾರೆ ಸರ್. ಪ್ರತಿ ಜಿಲ್ಲೆಯಲ್ಲಿ ಹಾಸನಲ್ಲಿ ಕೆನರಾ ಬ್ಯಾಂಕ್ನ ನಡೆಸ್ತಾರೆ, ಮತ್ತು ಕೊಡಗಿನಲ್ಲಿ ಬಂದರೆ ಕೂಡಿಗೆ ಅನ್ನೋ ಒಂದು ಸ್ಥಳದಲ್ಲಿ ಬ್ಯಾಂಕ್ ಆಫ್ ಬರೋಡಾದವ್ರು ನಡೆಸ್ತಾ ಇದ್ದಾರೆ, ಮಂಡ್ಯದಲ್ಲಿ ವಿಜಯ ಬ್ಯಾಂಕ್ನವ್ರು ಮೊದಲು ನಡೆಸ್ತಾರೆ, ಈಗ ಬ್ಯಾಂಕ್ ಆಫ್ ಬರೋಡಾದವರು. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಟ್ರೈನಿಂಗ್ ಸಂಸ್ಥೆ ಇದೆ, ಅಲ್ಲಿ ಅವರು ಉಚಿತವಾಗಿ ಊಟ ವಸತಿಯನ್ನು ಪಡ್ಕೊಂಡು ತರಬೇತಿಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಸರ್ ಆ ಜಿಲ್ಲೆಗಳಲ್ಲಿ. ಈ ರೀತಿ ಉದ್ಯೋಗ ಪಡಿತಾರೆ, ಸಾಮಾನ್ಯವಾಗಿ ಒಬ್ಬೊಬ್ಬರನ್ನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ ಉದ್ಯೋಗನ ಅಂತ ಹೇಳಿದರೆ. ಈಗ ನಿಮ್ಮ ಒಂದು ಉದ್ದೇಶ ಅದೇನೆ, ಆದ್ರೂ ಕೂಡ ನಿಮ್ಮ ತರಬೇತಿ ಪಡೆದವರು ಬೇರೆ ಫ್ಯಾಕ್ಟ್ರಿ, ಬೇರೆ ಕಂಪನಿಗೆ ಸೇರಿಕೊಂಡ ಉದಾಹರಣೆಗಳು ಉಂಟಾ? ಕೆಲವು ಇದೆ ಸರ್. ಅದು ವೇಜ್ ಎಂಪ್ಲಾಯ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟರ್ ಟ್ಯಾಲಿ ತರಬೇತಿ ಕೊಡ್ತೀವಿ 30 ಡೇಸ್, ಈಗ 35 ಡೇಸ್ ಆಗಿದೆ. ಕಂಪ್ಯೂಟರ್ ಟ್ಯಾಲಿ ಕಲಿತವ್ರು ಎಲ್ಲರೂ ಸಹ ಟ್ಯಾಲಿ ಮಾಡಿಕೊಂಡು ಸ್ವಂತ ಉದ್ಯೋಗ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಅವ್ರು BCom ಓದಿರ್ತಾರೆ, MCom ಓದಿರ್ತಾರೆ, ಟ್ಯಾಲಿ ಜೊತೆಗೆ ಅವ್ರು ಕಲಿತ ಮೇಲೆ ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಹೋಗ್ತಾರೆ. ವೇಜ್ ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ವಂತ ಉದ್ಯೋಗ ಮಾಡ್ತಾರೆ, ಕೆಲವರು ವೇಜ್ ಎಂಪ್ಲಾಯ್ಗೂ ಹೋಗೋ ಚಾನ್ಸಸ್ ಇದೆ. ನಮ್ಮಲ್ಲಿ ಹೇಳ್ಬೇಕಂದ್ರೆ ಸುಮಾರು 70ರಿಂದ 72% ಸೆಟಲ್ಮೆಂಟನ್ನು ಕಾಣ್ತೀವಿ. ಅಂದರೆ ತರಬೇತಿ ಮಾಡಿದ ಮೇಲೆ ನಾವು ಫಾಲೋಅಪ್ ಮಾಡೋದ್ರಿಂದ ಅಂಕಿಅಂಶಗಳನ್ನು ನಾವು ಹೊಂದಿರ್ತೀವಿ. ಅಂಕಿಅಂಶ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆಯೋದ್ರಿಂದ ನಮ್ಮ ಸಂಸ್ಥೆಗಳಲ್ಲಿ ಸುಮಾರು 70ರಿಂದ 72% ಸೆಟಲ್ಮೆಂಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಫಾಲೋಅಪ್ ಮಾಡೋದ್ರಿಂದ ಅದು ವಿಷಯಗಳು ಗೊತ್ತಾಗುತ್ತೆ ನಮಗೆ. ಜೊತೆಗೆ ಫಾಲೋಅಪ್ ಮಾಡೋದ್ರಿಂದ 2 ಇಯರ್ ನಾವು
ತರಬೇತಿ ನಂತರ 2 ಇಯರ್ ಫಾಲೋಅಪ್ ಮಾಡೋ ಒಂದು ಕೆಲಸವನ್ನು ಮಾಡ್ತೇವೆ ಸರ್. ಆ ಸಮಯದಲ್ಲಿ ಅವರು ಮನೆಗಳಿಗೆ ಹೋಗ್ತೀವಿ, ಯಾವುದೇ ಹಳ್ಳಿಗಳಾಗಿರ್ಬೋದು, ಮೈಸೂರು ಜಿಲ್ಲೆ ಅಥವಾ ಮೈಸೂರು, ಮಂಡ್ಯ, ಚಾಮರಾಜನಗರ 3 ಕೊಡ್ತಾ ಇದ್ವಿ. ಈಗಲೂ ಸಹ ಅವ್ರಿಗೂ ತರಬೇತಿಯನ್ನು ಕೊಡ್ತಾ ಇದ್ವಿ. ಅದು ಅವ್ರದ್ದು ಯಾವುದೇ ಊರಾಗಿರಲಿ ಅವ್ರ ಮನೆಗೆ ವಿಸಿಟ್ ಮಾಡ್ತೇವೆ. ನಾವು ಡೈರೆಕ್ಟರ್ ಇರ್ಬೋದು ಅಥವಾ ಇಬ್ಬರು ಫ್ಯಾಕಲ್ಟಿಗಳಿರ್ಬೋದು, ಇಬ್ಬರು ಆಫೀಸ್ ಅಸಿಸ್ಟೆಂಟ್ ಇರ್ಬೋದು, ನಾವು 5 ಜನದಲ್ಲಿ ಅವ್ರ ಮನೆಗಳಿಗೆ ವರ್ಷದಲ್ಲಿ ಒಂದು 3 ಸರಿ ಆದರೂ ಅವ್ರ ಮನೆಗೆ ವಿಸಿಟ್ ಮಾಡ್ತೀವಿ. ಮಾಡಿದಾರಾ ಇಲ್ವಾ, ಮಾಡ್ತಾ ಇದ್ದವ್ರಿಗೆ ಇನ್ನೂ ದೊಡ್ಡದಾಗಿ ಮಾಡಲಿಕ್ಕೆ ಮಾರ್ಗದರ್ಶನ ಕೊಡೋದು, ಮಾಡದೇ ಇದ್ದವ್ರಿಗೆ ಅವರ ಸಮಸ್ಯೆಯನ್ನು ತಿಳ್ಕೊತೀವಿ. ಮಾಡದೇ ಇದ್ದರೆ ಒಂದು 2 ಸಮಸ್ಯೆಗಳಿರ್ತದೆ. ಒಂದು ಹಣಕಾಸಿನ ಸಮಸ್ಯೆ ಇದೆ, ಮತ್ತೊಂದು ಅಂತಂದರೆ ಇನ್ನು ನಾವು ಕಲಿತ ಸ್ಕಿಲ್ ಟ್ರೈನಿಂಗ್ ನನಗಿನ್ನೂ ಸಾಲಿಲ್ಲ ಅಂತಂದರೆ ಆ ರೀತಿನೇ ಇರ್ತಾರೆ. ಆಗ ಸಾಲಿಲ್ಲ ಅಂದವ್ರಿಗೆ ಇನ್ನೊಬ್ಬರನ್ನ ಪರಿಚಯ ಮಾಡೋ ಒಂದು ಕೆಲಸವನ್ನು ಮಾಡ್ತೀವಿ. ಈ ಸೀನಿಯರ್ಸ್ ಇರ್ತಾರೆ, ಅವ್ರನ್ನ ಪರಿಚಯ ಮಾಡಿದರೆ ಅವ್ರ ಹತ್ರ 3 ತಿಂಗಳು 6 ತಿಂಗಳು ಕೆಲಸ ಮಾಡಿ ನಂತರ ಅವ್ರು ಸ್ವಂತವಾಗಿ ಕೆಲಸವನ್ನು ಮಾಡ್ತಾರೆ. ಮತ್ತು ಆರ್ಥಿಕ ಸಹಾಯ, ಸಾಲ ಸೌಲಭ್ಯ ಬೇಕಂದ್ರೆ ನಮ್ಮದೇ ಆದ ಕೆನರಾ ಬ್ಯಾಂಕ್ ಇದೆ, ರೂಟ್ಸೆಟ್ ಸಂಸ್ಥೆಯನ್ನು ನಡೆಸ್ತಾ ಇರೋದು ಕೆನರಾ ಬ್ಯಾಂಕ್. ಅಲ್ಲಿಗೂ ಸಹ ನಾವು ಅಪ್ಲಿಕೇಶನ್ನ ಫಾರ್ವರ್ಡ್ ಮಾಡೋ ಒಂದು ಕೆಲಸಗಳನ್ನು ಮಾಡ್ತೀವಿ. ಇತ್ತೀಚಿನ ದಿನಗಳಿಗೆ ಹಣಕಾಸಿನ ಸೌಲಭ್ಯ, ಸಾಲಕ್ಕೆ ಕೊರತೆ ಇಲ್ಲ ಸರ್. ಪ್ರತಿ ಗ್ರಾಮೀಣ ಪ್ರದೇಶದಲ್ಲೂ ಸಹ ಮಹಿಳಾ ಸಂಘಗಳಿದೆ, ಪುರುಷರ ಸಂಘಗಳಿದೆ. ಸಂಘಗಳಲ್ಲಿ ಲಕ್ಷಗಟ್ಟಲೆ ಸಾಲಗಳನ್ನು ತೊಗೋತಾರೆ. ಮತ್ತು ಫೈನಾನ್ಸ್ಗಳಿದ್ದಾವೆ, ಫೈನಾನ್ಸಲ್ಲೂ ಸಾಲ ತೊಗೋತಾ ಇದ್ದಾರೆ. ಮತ್ತು ಅನೇಕ ಸ್ಕೀಮ್ಗಳು, ಯೋಜನೆಗಳಿರ್ತವೆ ಬೇರೆ ಬೇರೆ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಹಿಂದುಳಿದ ವರ್ಗ ನಿಗಮ, ಈ ರೀತಿಯಲ್ಲಿ ನಿಗಮಗಳು, ಮಹಿಳಾ ಮತ್ತು ಮಕ್ಕಳ ಇಂಥ ಕಡೆಯಲ್ಲೂ ಸಹ ಸಬ್ಸಿಡಿ ಸಾಲಗಳನ್ನು ತೊಗೋದು. ಮತ್ತು ಸಾಲ ತರಬೇತಿ ಅವಧಿಯಲ್ಲೇ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಇಲ್ಲೆಲ್ಲ ಸಬ್ಸಿಡಿ ಸಾಲ ಸಿಗ್ತದೆ. ಆ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ತಗೊಂಡು ಮಾಡ್ತಾ ಇರ್ತಾರೆ. ಸಾಲಕ್ಕೇನು ಕೊರತೆ ಆಗ್ತಾ ಇಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ. ಉದ್ಯಮ ಸ್ಥಾಪಿಸಬೇಕು ಅಂತಂದರೆ ಸುಮಾರೆಲ್ಲ ಈಗ ಸಾಲ ತಗೊಳ್ಬೇಕು ಅಂತಂದ್ರೂ ಕೂಡ ಬ್ಯಾಂಕಿನವ್ರದ್ದು ಏನೇನೋ ಕೇಳ್ತಾರೆ, ಪ್ರಾಜೆಕ್ಟ್ ರಿಪೋರ್ಟು ಮುಂತಾದವೆಲ್ಲ. ಮತ್ತು ಉದ್ಯಮ ಸ್ಥಾಪಿಸೋದು ನಿಜವಾಗಿ ಕಷ್ಟದ ಕೆಲಸ. ಸೊ ಇವುಗಳಿಗೆ ನೀವು ಯಾವ ರೀತಿ ಸಹಕಾರ ಕೊಡ್ತೀರಾ ಸರ್? ತರಬೇತಿ ಅವಧಿಯಲ್ಲೇ ಪ್ರಾಜೆಕ್ಟ್ ರಿಪೋರ್ಟ್ನ ನಾವು ಅವ್ರ ಕೈಯಲ್ಲೇ ಮಾಡಿಸ್ತೀವಿ ಸರ್. ಅದು ನಾವು ಹೇಳ್ಬೇಕಂದ್ರೆ ಮಾರ್ಕೆಟಿಂಗ್ ಕ್ಲಾಸ್ ಆಗಿರ್ತದೆ, ಮಾರ್ಕೆಟ್ ಸರ್ವೆ ಮಾಡಿಸ್ತೀವಿ ಸರ್. 1 ಡೇ 30 ಡೇಸ್ ತರಬೇತಿ ಇದೆ ಅಂತಂದರೆ 30 ದಿನಗಳ ತರಬೇತಿಯಲ್ಲಿ ಒಂದಿನ ಅಲ್ಲ, ಅವರು ಇರಲ್ಲ, ಮೈಸೂರು ಸಿಟಿಯಲ್ಲೇ ಮಾರ್ಕೆಟ್ ಸರ್ವೆ ಕಳಿಸ್ತೇವೆ. ಮಾರ್ಕೆಟ್ ಸರ್ವೆನಲ್ಲಿ ಅವರು ಏನು ತರಬೇತಿ ತೊಗೊಂಡಿರ್ತಾರೆ ಆ ತರಬೇತಿ ಸಂಬಂಧಪಟ್ಟಾಗೆ ಅವ್ರಿಗೆ ಮಾರ್ಕೆಟ್, ಈಗ ಬ್ಯೂಟಿ ಪಾರ್ಲರ್ ಕಲಿತಾ ಇದ್ದಾರೆ ಅಂದರೆ ಬ್ಯೂಟಿ ಪಾರ್ಲರ್ಗಳಿಗೆ ಭೇಟಿಯನ್ನು ಮಾಡ್ತಾ ಇರ್ತಾರೆ. ಉದ್ಯಮಿಗಳು ಉತ್ತಮವಾದ ಸಹಕಾರಗಳನ್ನು ಕೊಡ್ತಾರೆ. ಬ್ಯೂಟಿ ಪಾರ್ಲರ್ ಆದರೆ ಬ್ಯೂಟಿ ಪಾರ್ಲರ್, ಮೊಬೈಲ್ ಕಲಿತಾ ಇದ್ದಾರೆ ಮೊಬೈಲ್ ಅಂಗಡಿಗಳಿಗೆ, ಫೋಟೋಗ್ರಫಿ ಕಲಿತಾ ಇದ್ದಾರೆ ಫೋಟೋಗ್ರಫಿಗಳಿಗೆ. ಈ ರೀತಿಯಲ್ಲಿ ಅವರು ಉದ್ಯಮಕ್ಕೆ ಸಂಬಂಧಪಟ್ಟಾಗಿ ಮಾರ್ಕೆಟ್ ಸರ್ವೆ ಕಳಿಸ್ತೀವಿ. ಆ ಟೈಮಲ್ಲಿ ಉತ್ತಮವಾದ ಅವ್ರಿಗೆ ಮಾರ್ಗದರ್ಶನ ಸಿಕ್ಕಿರ್ತದೆ. ಮಾರ್ಕೆಟ್ ಸರ್ವೆಯಲ್ಲಿ ಏನೆಲ್ಲ ವಸ್ತುಗಳು ಬೇಕು, ಏನೆಲ್ಲ ಮೆಟೀರಿಯಲ್ಗಳು ಬೇಕು, ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಏನೇನಾಗುತ್ತೆ, ಎಷ್ಟೆಷ್ಟಾಗುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಸರ್ ಅವ್ರಿಗೆ ಆ ಸಮಯದಲ್ಲಿ. ತದನಂತರ ನಾವು ಅಲ್ಲಿಂದ ಬಂದ ನಂತರ ಮಾರ್ಕೆಟ್ ಸರ್ವೆ ಮುಗಿದ ನಂತರ ಅವ್ರಿಗೆ ಒಂದು ಐಡಿಯಾ ಸಿಕ್ಕಿರ್ತದೆ, ಏನೆಲ್ಲ ಬೇಕು ನನ್ನ ಉದ್ಯಮಕ್ಕೆ, ಎಷ್ಟು ಲಕ್ಷ ಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಬಂದಿರ್ತದೆ. ಆ ಸಮಯದಲ್ಲಿ ನಾವು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತೀವಿ. ಮೊದಲನೇದಾಗಿ ಅವ್ರಿಗೆ ವ್ಯಕ್ತಿಗತವಾದ ಮಾಹಿತಿಯನ್ನು ಕೊಡೋದು ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ. ಜೊತೆಗೆ ಅದಾದ ನಂತರ ಸ್ಥಿರಾಸ್ತಿಗಳಂದರೆ ಏನು, ಎಷ್ಟೆಷ್ಟಾಗುತ್ತೆ, ಏನು ಬೇಕು ಸ್ಥಿರಾಸ್ತಿ, ಜೊತೆಗೆ ದುಡಿಯೋ ಬಂಡವಾಳ ಅಂದ್ರೇನು, ದುಡಿಯೋ ಬಂಡವಾಳಕ್ಕೆ ಏನೆಲ್ಲ ಬೇಕು, ಎಷ್ಟೆಲ್ಲ ಬೇಕು, ಮತ್ತು ಹಣಕಾಸನ್ನು ಎಲ್ಲಿಂದ ಕೂಡಿಕರಿಸೋದು, ನಂತರ ಆದಾಯದ ಬಗ್ಗೆ, ವೆಚ್ಚದ ಬಗ್ಗೆ, ಬ್ಯಾಂಕಿನ ಸಾಲ ಕಂತುಗಳನ್ನು ಮರುಪಾವತಿ ಆಗ್ಬೋದು, ಬಡ್ಡಿ ಕ್ಯಾಲ್ಕುಲೇಷನ್ ಮಾಡೋದು, ಇಂಥದ್ದೆಲ್ಲ ಆಲ್ಮೋಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಕ್ಲಾಸಲ್ಲೇ ನಡೆಯೋದ್ರಿಂದ ಅವ್ರಿಗೆ ನಾಲೆಡ್ಜ್ ಇರ್ತದೆ. ಕೆಲವರು ಬೇರೆಯವ್ರ ಹತ್ರ ಮಾಡಿಸಿದ್ರೂ ಸಹ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಇಂಥದ್ದೇ ಇದೆ ಅಂತ ಹೇಳೋ ಸಾಮರ್ಥ್ಯ ನಮ್ಮ ಹುಡುಗರಲ್ಲಿ ಇರ್ತದೆ ಸರ್. ಮಾರ್ಕೆಟಿಂಗ್ನಲ್ಲಿ ಏನಾದ್ರು ಹೆಲ್ಪ್ ಮಾಡ್ತೀರಾ ಸರ್? ಮಾರ್ಕೆಟ್ಗೆ ಅದರಲ್ಲಿ ಉತ್ಪಾದನಾ ಉದ್ಯಮಶೀಲತೆ ಅಂತಂದರೆ ಪ್ರಾಡಕ್ಟನ್ನು ಮಾಡಿರ್ತಾರಲ್ಲ, ಪ್ರಾಡಕ್ಟನ್ನು ಮಾರ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಸಹಾಯ ಖಂಡಿತ ಸಿಗುತ್ತೆ. ಮಾರುಕಟ್ಟೆ ಬೆಂಬಲ ನಮ್ಮಲ್ಲಿದೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲು ನಮ್ಮ ಧರ್ಮಸ್ಥಳದಲ್ಲಿ ಲಕ್ಷೋದೀಪೋತ್ಸವ ನಡೆಸ್ತದೆ. ಪ್ರಾಡಕ್ಟನ್ನು ಯಾರು ಮಾಡ್ಕೊಂಡಿರ್ತಾರೆ ಅಂಥವ್ರನ್ನ ನಾವು ಅಲ್ಲಿ ಕಳಿಸ್ತೀವಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಒಂದು ಜೂಟ್ ಬ್ಯಾಗ್ ತಯಾರಿಕೆ ಒಂದು ತರಬೇತಿ, 14 ದಿನದ ತರಬೇತಿ ಇದೆ. ಆ ತರಬೇತಿ ಮಾಡಿದ ಮಹಿಳೆಯರನ್ನ ಒಬ್ಬರನ್ನ ಕಳಿಸ್ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಗಾಣದಿಂದ ಎಣ್ಣೆಯನ್ನು ತಯಾರು ಮಾಡೋದು ನವೀನ್ ಕುಮಾರ್ ಅಂತ ಒಬ್ಬರು ಇದ್ದಾರೆ KR ನಗರದ ಹತ್ರ, ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಅವರು ಹೋಗಿ ಎಲ್ಲಿ ಮಾಡಿದರು. ಇನ್ನೊಬ್ಬರು HD ಕೋಟೆಯಲ್ಲಿ ಒಬ್ಬರು ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಸಿರಿಧಾನ್ಯ ಪೌಡರ್ ಮಾಡೋದು, ನಂಬಿಕೆ ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ, ನಾಗರಾಜ್ ಅಂತೇಳಿ, ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಮತ್ತು ಟಿ ನರಸೀಪುರ ಕಡೆಯಿಂದ ಒಬ್ಬರು ಮಣ್ಣಿನಿಂದ ಅನೇಕ ಅಲಂಕಾರಿಕ ವಸ್ತುಗಳು, ದೇವರ ವಿಗ್ರಹಗಳನ್ನು ತಯಾರು ಮಾಡೋದು, ಇಂಥದನ್ನೆಲ್ಲ ಮಾಡಿದ್ದಾರೆ. ಇಂಥವ್ರನ್ನೆಲ್ಲ ನಾವು ಅವ್ರಿಗೆ ಅಲ್ಲಿಗೆ ಕಳಿಸ್ಕೊಟ್ಟಿದ್ವಿ. ಈಗಲೂ ಅಷ್ಟೇ ನಮ್ಮಲ್ಲಿ 3 ತಿಂಗಳ ದಸರಾ ಎಕ್ಸಿಬಿಷನ್ ನಡೀತದೆ. ಹಾಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದವರು ಒಟ್ಟಿಗೆ ಒಂದು ಸ್ಟಾಲನ್ನು ಮಾಡ್ಕೊಂಡಿದ್ದೀವಿ. ನಾವು ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ನಮ್ಮ ಒಂದು ಸಂಸ್ಥೆ ಬಗ್ಗೆ ಮಾರ್ಗದರ್ಶನ ನೀಡೋ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆ ಸಂಸ್ಥೆಗಳು ಮಾಡ್ಕೊಂಡಿರೋ ಒಂದು ಇಲಾಖೆಗಳು ಮಾಡಿರೋವಂಥ ಆ ಒಂದು ಸ್ಟಾಲ್ಗಳಲ್ಲೂ ನಮ್ಮಲ್ಲಿ ಮಹಿಳಾ ದಸರಾ ನಡೀತಾ ಇದೆ. ಅಲ್ಲಿನೂ ಸಹ ಈಗ ಜೂಟ್ ಬ್ಯಾಗ್ ಉದ್ಯಮಿಯಲ್ಲಿ ಹಾಕ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ನಾವು ಅವ್ರನ್ನ
ಅವ್ರನ್ನ ಪರಿಚಯ ಮಾಡಿಕೊಂಡು ಅವರಿಗೆ ಸ್ಟಾಲನ್ನು ಕೊಡುವಂಥ ಕೆಲಸವನ್ನು ಉಚಿತವಾಗಿ ಕೊಡುವಂಥ ಅಥವಾ ಕಡಿಮೆ ಬೆಲೆಯಲ್ಲಿ ಸಿಗೋ ಅಂಥ ಸ್ಟಾಲ್ಗಳನ್ನು ನಾವು ಕೊಡಿಸ್ತೀವಿ. ಈ ರೀತಿಯಲ್ಲಿ ಮಾರಾಟಕ್ಕೂ ಸಹ ತುಂಬ ಸಹಾಯ ಮಾಡ್ತಾ ಇದ್ದೀವಿ ಸರ್. ಮಾರ್ಗದರ್ಶನ ಖಂಡಿತ ಇದೆ ಸರ್. ಮತ್ತು ನಮ್ಮದೇ ಆದ ಒಂದು ಸಿರಿ ಗ್ರಾಮೋದ್ಯೋಗ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಅವರೇ ಒಂದು ಸ್ಥಾಪನೆ ಮಾಡಿರೋದು ಅಂದರೆ 82ನೇ ಸಲ ನಮ್ಮ ರೂಟ್ ಸೆಟ್ ಒಂದು, ಜೊತೆಗೆ SKDDP ಮತ್ತು ಇನ್ನೊಂದು ಮೂರನೇದು ಸಿರಿ ಗ್ರಾಮೋದ್ಯೋಗ ಅಂತ ಒಂದು ಸಂಸ್ಥೆ ಇದೆ ಸರ್. ಅದರಲ್ಲಿ ಮಾರುಕಟ್ಟೆಗೆ ತುಂಬ ಮಾಡಿದವ್ರನ್ನ ಉತ್ಪನ್ನಗಳನ್ನು ತಕ್ಕೋತಾ ಇದ್ದಾರೆ, ಮಾರಾಟ ಮಾಡುವಂಥ ಕೆಲಸ ಮಾಡ್ತದೆ ಸಿರಿ ಗ್ರಾಮೋದ್ಯೋಗ ಅಂತೇಳಿ. ಅದರಲ್ಲೂ ಸಹ ಮಾರಾಟಕ್ಕೆ ಸಹಾಯ ಆಗ್ತಾ ಇದೆ ಸರ್. ಈಗ ಯಾವುದಾದ್ರೂ ಒಂದು ತರಬೇತಿಯನ್ನು ಅದು ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ? ಸರ್, ಈಗಾಗಲೇ ನಾನು ತಿಳಿಸಿದ್ದೀನಿ ನಮ್ಮ ರೂಟ್ ಸೆಟ್ 27 ಈಗ 611 ಸಂಸ್ಥೆ ಇದೆ ಅಂತ ಹೇಳಿ. ಆದರೆ ಈ ಒಂದು 600 ಸಂಸ್ಥೆಯನ್ನು ಒಂದೇ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅಷ್ಟು ಸುಲಭ ಇಲ್ಲ ಸರ್. ಇದನ್ನು ಕೈಗೊಂಡಿರೋದು ಅಂದರೆ MORD, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಎಲ್ಲ ರೂಟ್ ಸೆಟ್ಟಿ RCETಗೂ ಮುಂದೆ ಇತ್ತೀಚಿನ ದಿನಗಳಲ್ಲಿ 2011ರಿಂದ ಈಚೆಗೆ ಹಣಕಾಸಿನ ನೆರವನ್ನು ಒದಗಿಸ್ತದೆ. ಮೊದಲು ನಾನು ಹೇಳಿದೆ SDME ಟ್ರಸ್ಟ್ ಕೆನರಾ ಬ್ಯಾಂಕ್ ಮಾತ್ರ ಭರಿಸ್ತಾ ಇದೆ ಅಂತ. 2011ರಿಂದ ಈಚೆಗೆ ನಮಗೆ MORD, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ನಿಂದ ಆರ್ಥಿಕ ಸಹಾಯ ನೀಡ್ತಾ ಇದೆ, ಮಾರ್ಗದರ್ಶನ ಸಿಗ್ತದೆ. ಅವ್ರದ್ದೇ ಆದ MORD ಅವರು ನೇಸರ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ, ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸಿ ಆಫ್ RCET ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ, ಮಾನಿಟರ್ ವಿಂಗ್ ಅದು. ಜೊತೆಗೆ NAR ಅಂತ ಒಂದು ಸಂಸ್ಥೆ ಇದೆ, ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು STM ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನವರು NAR ಅಂತ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸೆಟ್ ಅಂತ ಬ್ಯಾಂಗ್ಳೂರು ಕುಂಬಳಗೂಡಲ್ಲಿದೆ. ಅಲ್ಲಿ 611 ಸಂಸ್ಥೆ ಏಕರೂಪದಲ್ಲಿ ನಡೆಯೋ ರೀತಿಯಲ್ಲಿ ಡೈರೆಕ್ಟರ್ಗಳಿಗೆ, ಫ್ಯಾಕಲ್ಟಿಗಳಿಗೆ, ನಮ್ಮಂಥ ಫ್ಯಾಕಲ್ಟಿಗಳಿಗೂ ಸಹ ಅಲ್ಲಿ ತರಬೇತಿಗಳನ್ನು ಕೊಡ್ತಿದ್ದಾರೆ. ಸಂಸ್ಥೆಗಳನ್ನು ಹೇಗೆ ನಡೆಸಬೇಕು ಅನ್ನೋ ಒಂದು ತರಬೇತಿಗಳನ್ನು ಕೊಡ್ತದೆ. ಅವರು ಟೈಮ್ ಟೇಬಲ್ಗಳನ್ನು ಮಾಡಿ ಕೊಡ್ತಾಯಿದ್ದಾರೆ. ಮೊಬೈಲ್ ರಿಪೇರಿ ಟೈಮ್ ಟೇಬಲ್ ಅಂದರೆ 30 ದಿನ ಏನೆಲ್ಲ ಇರಬೇಕು, ಏನೆಲ್ಲ ಕಂಟೆಂಟ್ಸ್ ಇರಬೇಕು ಅಂತ ಟೈಮ್ ಟೇಬಲ್ 611 ಸಂಸ್ಥೆಯಲ್ಲೂ ಅದೇ ರೀತಿಯಲ್ಲಿ ನಡಿಬೇಕು ಅಂತ ಪ್ರತಿಯೊಂದು ಟೈಮ್ ಟೇಬಲನ್ನು ಒದಗಿಸಿದೆ. ಮತ್ತು ಕೈಪಿಡಿಗಳನ್ನು, ಸಾಧನ ಪ್ರೇರೇಪಣಾ ಅಭ್ಯಾಸ ಕೈಪಿಡಿ ಅಂತೇಳಿ ಒಂದು ಪುಸ್ತಕಗಳನ್ನು ಕೊಡ್ತಾ ಇದೆ. ಈ ರೀತಿಯಲ್ಲಿ ಅವರ ಮಾರ್ಗದರ್ಶನ ಇರೋದ್ರಿಂದ ಪ್ರತಿಯೊಂದು ರೂಟ್ ಸೆಟ್ಟಿ RCETಗಳಲ್ಲೂ ಅದೇ ರೀತಿ ತರಬೇತಿಗಳನ್ನು ಮಾಡ್ತದೆ. ನಾನು ಈಗಾಗಲೇ ಹೇಳಿದೆ ಅಪ್ಲಿಕೇಶನ್ ಹೆಂಗೆ ಜನ್ರೇಟ್ ಮಾಡ್ತೀವಿ ಅಂತೇಳಿ. ಮೀಟಿಂಗ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ ನಾನು ಹೋಗಿ ಪ್ರಚಾರ ಮಾಡ್ತೀನಿ, ಕಾಲೇಜ್ಗಳಲ್ಲಿ ಪ್ರಚಾರ ಮಾಡ್ತೀನಿ, ಪೇಪರ್ನಲ್ಲಿ ಅಥವಾ ರೇಡಿಯೋಗಳಲ್ಲಿ, TVಗಳಲ್ಲಿ, ಈ ರೀತಿಲೆಲ್ಲ. ಮತ್ತು ಅನೇಕ ಸಕ್ಸಸ್ಫುಲ್ ಆಗಿರೋ ಎಂಟರ್ಪ್ರಿನರ್ ಸಹ ಅಲ್ಲಲ್ಲಿ ನಮ್ಮ ಬಗ್ಗೆ ರೂಟ್ ಸೆಟ್ ಬಗ್ಗೆ ಪ್ರಚಾರವನ್ನು ನೀಡ್ತಾರೆ. ಆ ರೀತಿ ಉತ್ತಮವಾಗಿ ಇಲ್ಲಿ ತರಬೇತಿಗಳನ್ನು 30 ದಿನ ಇರ್ಬೋದು. ಮೋಟಿವೇಟ್ ಮಾಡೋ ಒಂದು ಕೆಲಸ ಉತ್ತಮವಾಗಿರ್ತದೆ ಸರ್. ಮೋಟಿವೇಟ್ ಮಾಡಿ ಜನರೆಲ್ಲ ಬಂದ ಒಂದು ಸೆಷನ್ಗಳಲ್ಲಿ, 2ನೇ ದಿನ ಸೆಷನ್ಗಳಲ್ಲಿ ಅಚೀವ್ಮೆಂಟ್ ಮೋಟಿವೇಶನ್ ಅಂತೇಳಿ ಪ್ರೇರಣಾತ್ಮಕವಾದ ಒಂದು ತರಬೇತಿಗಳನ್ನು ಕೊಡಿದೆ. ಹೇಗಿದ್ದ, ಹೇಗಾಗಿದ್ದಾನೆ, ನೀನೇ ಯಾಕೆ ಹೀಗೆ ಇದೆಯಾ ಅಂತ ಹೇಳಿ ಅವ್ರಿಗೆ ಮೋಟಿವೇಟ್ ಬರೋ ರೀತಿಯಲ್ಲಿ ತರಬೇತಿಯನ್ನು ಮಾಡ್ತಾಯಿದ್ದೀವಿ. ವಸತಿಯುತ ತರಬೇತಿ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಸರ್. ಅವರು ಮನೆ ಮಠ, ಹೆಂಡತಿ ಮಕ್ಕಳು, ಅವರು ಇವ್ರನ್ನೆಲ್ಲ ಬಿಟ್ಟು ಬಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಇದೆ. ಆದರೂ ಇನ್ನೂ ಸಹ ಅವ್ರಿಗೆ ಹಸಿವು, ದಾಹ ಅನ್ನೋದಿದೆ ಸರ್. ನಾನು ತುಡಿತ, ನಾನು ಏನಾದರೂ ಕಲಿಬೇಕು, ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ, ಆ ಉದ್ದೇಶದಿಂದ ಜೀವನ ಕಟ್ಕೊಳ್ಬೇಕು ಅನ್ನೋ ಒಂದು ಇದೆಯಲ್ಲ, ಆ ಉದ್ದೇಶದಿಂದ ಕಷ್ಟ ಆದರೂ ಸಹ ಇದ್ದು ಕಲಿತಾ ಇದ್ದಾರೆ ಸರ್. ಅದು ನಮ್ಮಲ್ಲಿ ವೈಶಿಷ್ಟ್ಯ, ಅದು ವಸತಿಯುತ ತರಬೇತಿ ಕೊಡೋದು. ಹೇಳ್ಬೇಕಂದ್ರೆ ಅಲ್ಲಿ ಉಳಿಯೋದ್ರಿಂದ ಆಬ್ಸೆಂಟ್ ಇರಲ್ಲ ಸರ್. 100% ನಮ್ಮಲ್ಲಿ ಈಗಾಗಲೂ 4 ತರಬೇತಿ ನಡೀತಾ ಇದೆ ಸರ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ನಡೀತಾ ಇದೆ, ಅದರಲ್ಲಿ 26 ಅಭ್ಯರ್ಥಿಗಳಿದ್ದಾರೆ. ಆದರೆ 2 ಮಹಿಳೆಯರಿದ್ದಾರೆ, 24 ಪುರುಷರು, 2 ಮಹಿಳೆಯರಿದ್ದಾರೆ. ತದನಂತರ CC ಕ್ಯಾಮ್ರಾ ಅಳವಡಿಸೋದು ಮತ್ತು ರಿಪೇರ್ ಮಾಡೋದು, ಅದೊಂದು ತರಬೇತಿ ಇದೆ. ಅದರಲ್ಲಿ ಸುಮಾರು 31 ಜನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ 30 ಜನರು ಪುರುಷರಿದ್ದಾರೆ, 1 ಮಹಿಳೆಯರಿದ್ದಾರೆ. ಹಾಗೆ ಇನ್ನೂ ಒಂದು ತರಬೇತಿ ಅಂತ ಹೇಳಿದರೆ ಒಂದು ಉದ್ಯಮಶೀಲತಾ ತರಬೇತಿ ಮಹಿಳೆಯರಿಗೆ ಅಂತ ಹೇಳಿ, ಮಹಿಳೆಯರಿಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ವಿ. ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಅಂತ ಹಮ್ಮಿಕೊಂಡಿದ್ರು, ಪುರುಷ ನನಗೂ ಬೇಕು ಅಂತ ಒಬ್ಬರು ಬಂದಿದ್ದಾರೆ. 34 ಮಹಿಳೆಯರಿದ್ದಾರೆ, 1 ಪುರುಷ ಇದ್ದಾನೆ. ಅವರು ತರಬೇತಿ ಅದೇ EDP ಉದ್ಯಮಶೀಲತೆ ತರಬೇತಿ ಅಂದರೆ ಬಿಸ್ನೆಸ್ ಬಗ್ಗೆ. ಅದು ಯಾವ ಬಿಸ್ನೆಸ್ ಆದರೂ ಆಗುತ್ತೆ. ಯಾವುದೇ ಬಿಸ್ನೆಸ್ ಕೈಗೊಳ್ಬೇಕಂದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು, ಬ್ಯಾಂಕಿಂಗ್ ವ್ಯವಹಾರ ಹೇಗೆ ಮಾಡಬೇಕು, ಗ್ರಾಹಕರ ಜೊತೆಗೆ ಹೇಗೆ ಮಾತಾಡಬೇಕು, ಬ್ಯಾಂಕಿಂಗ್ ವ್ಯವಹಾರ, ಪ್ರಾಜೆಕ್ಟ್ ರಿಪೋರ್ಟು, ಮುಖ್ಯವಾಗಿ ನಾನು ಯಾವ ಉದ್ಯಮವನ್ನು ಕೈಗೊಳ್ಳಬೇಕು, ಆ ಒಂದು ತರಬೇತಿ ಅವ್ರಿಗೆ ಉತ್ತಮವಾಗಿರ್ತದೆ. CC ಕ್ಯಾಮ್ರಾದಲ್ಲೂ ಸಹ 31 ಅಭ್ಯರ್ಥಿ ಇದ್ದಾರೆ, 1 ಮಹಿಳೆ ಇದ್ದಾಳೆ. ಮತ್ತು ಅಲ್ಲಿ ಜಾತಿ ಭೇದ, ಲಿಂಗ ಭೇದ, ಅದು ಇದು ಯಾವುದೂ ಇರಲ್ಲ ಸರಿ. ಅಲ್ಲಿ ಬಂದವರು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋ ಭಾವನೆ ಏನೋ ಗೊತ್ತಿಲ್ಲ. ಅಲ್ಲಿ ಪೂಜ್ಯರ ಒಂದು ಫೋಟೋನು ನೋಡ್ತಾರೆ, ಬ್ಯಾಂಕ್ನವ್ರು ನಡೆಸ್ತಿರೋದು ಪೂಜ್ಯ ಭಾವನೆಯಿಂದನೇ ಅವರು ಕಲಿತಾರೆ ಅಂತ ಹೇಳ್ಬೋದು. ಕೇವಲ ಮಹಿಳೆಯರಿಗೆ ಇರುವಂಥ ಇಲ್ಲ ಯಾವ್ದಾದ್ರು ಇದೆಯಾ? ಖಂಡಿತ ಸರ್. ಬ್ಯೂಟಿಷಿಯನ್ ಅಂತಂದ್ರೆ ಮಹಿಳೆನೇ ಬಂದಿರ್ತಾರೆ, ಮಹಿಳಾ ಟೈಲರಿಂಗ್ ಅಂತ ಹೇಳಿದ್ರೆ ಮಹಿಳೆ ಬಂದಿರ್ತಾರೆ, ಫಾಸ್ಟ್ ಫುಡ್ಡು ಮತ್ತು ಇಂಥದಕ್ಕೆಲ್ಲ ಹೆಚ್ಚು ಮಹಿಳೆ, ಪುರುಷರು ಬರ್ತಾರೆ ಇಲ್ಲ ಅಂತಲ್ಲ. ನಾನು ಈಗ ಹೇಳಿದ್ನಲ್ಲ EDP ತರಬೇತಿಯಲ್ಲಿ 34 ಜನ ಮಹಿಳೆ ಇದ್ದಾರೆ. ಒಬ್ಬರು ಅದರಲ್ಲಿ ವಿಶೇಷವಾಗಿ ಸ್ಯಾರಿ ಕುಚ್ಚು ಹಾಕೋದು ಅಂತ ನಾವು ಅಡ್ವರ್ಟೈಸಲ್ಲಿ ಕೊಟ್ಟಿದ್ವಿ. EDP ಜೊತೆಗೆ ಸ್ಯಾರಿ ಕುಚ್ಚು ಅಂತ ಹೇಳಿದ್ವಿ. ಮಹಿಳೆಯರಿಗೆ ಅವ್ರದ್ದೇ ಆದ ಆಸಕ್ತಿಗಳು
ಆಸಕ್ತಿಗಳ ಒಂದು ಬ್ಯೂಟಿಷಿಯನ್ ಬಗ್ಗೆ ಇರ್ಬೋದು, ಶೃಂಗಾರದ ಬಗ್ಗೆ ಇರ್ಬೋದು, ಡಿಸೈನಿಂಗ್ ಬಗ್ಗೆ ಸ್ಯಾರಿ ಕುಚ್ಚು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ವಿ. EDP ತರಬೇತಿ ಜೊತೆಗೆ ಸ್ಯಾರಿ ಕುಚ್ಚು ಅಂತ ಹೇಳಿದ್ವಲ್ಲ, ಆ ಉದ್ದೇಶಕ್ಕೆ ಹೆಚ್ಚಿನ ಜನರು ಬೇಡಿಕೆ ಮಹಿಳೆಯರು ಆ ಉದ್ದೇಶಕ್ಕಾಗಿ ಆ ಒಂದು ತರಬೇತಿಗೆ ಬಂದರು. ಅವ್ರಿಗೆ ಏನಿದೆ ನೀಡ್ ಬೇಸ್ ತರಬೇತಿಗಳು ಸರ್, ಬೇಡಿಕೆ ಏನಿದೆ ಅದನ್ನು ನಾವು ಕೊಡಬೇಕು. ಮಾರ್ಕೆಟಲ್ಲಿ ಅರ್ಥಶಾಸ್ತ್ರದಲ್ಲಿ ನಾವು ಓದಿದ್ವಿ, ಬೇಡಿಕೆ ಏನಿದೆಯೋ ಅದನ್ನು ನಾವು ಪೂರೈಸಬೇಕಾಗಿದೆ. ಅದಕ್ಕೆ ಅವ್ರಿಗೆ ಏನು ಇಷ್ಟಪಡ್ತಾರೋ, ಬ್ಯೂಟಿಷಿಯನು ವರ್ಷದಲ್ಲಿ 2 ಬ್ಯಾಚ್ ಮಾಡ್ತೀವಿ ಸರ್. ಕೆಲವೊಂದನ್ನೆಲ್ಲ ಒಂದೊಂದೇ ಮಾಡಿದರೆ ಬೇಡಿಕೆ ಇರೋಂಥದ್ದನ್ನು ಟೈಲರಿಂಗ್, ಮಹಿಳೆಯರ ಟೈಲರಿಂಗ್ 2 ಸರಿ ಮಾಡ್ತಾ ಇರ್ತೀವಿ, ಬ್ಯೂಟಿಷಿಯನ್ 2 ಸರಿ, ಮೊಬೈಲ್ ರಿಪೇರಿ 2 ಸರಿ ಮಾಡ್ತೀವಿ. ಯಾವುದಕ್ಕೆ ಬೇಡಿಕೆ ಇದೆಯೋ, ಜನ ಯಾವುದನ್ನು ಇಷ್ಟಪಡ್ತಾರೋ ಅಂಥದ್ದನ್ನು 2-3 ಸರಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಈಗ ಹೈನುಗಾರಿಕೆ ಇರ್ಬೋದು, ಆಡು ಕುರಿ ಸಾಕಾಣಿಕೆ ಇಂಥದ್ದಲ್ಲ, ಈ ರೀತಿಯಲ್ಲಿ ಉತ್ತಮವಾಗಿ ತರಬೇತಿಗಳನ್ನು ನಡೆಸ್ತಾ ಇದೆ ಸರ್. ಉತ್ತಮವಾದ ಮಾಹಿತಿ, ಹಿರಿಯ ನಿರ್ದೇಶಕರುಗಳಿಂದ ಮಾಹಿತಿಗಳು, ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಒಬ್ಬರಿದ್ದಾರೆ ನಮ್ಮ 27 ಸಂಸ್ಥೆಗೆ ಹೆಡ್ ಧರ್ಮಸ್ಥಳದಲ್ಲಿ. ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಆಗಲಿಂದ ಈವರೆಗೆ ಅಧ್ಯಕ್ಷರಾಗಿ ಅವರು ಮುಂದುವರಿತಾ ಇದ್ದಾರೆ. 3 ವರ್ಷಕ್ಕೊಮ್ಮೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ. ಕೆನರಾ ಬ್ಯಾಂಕ್ ಇತ್ತೀಚೆಗೆಲ್ಲ ನಮ್ಮಲ್ಲಿ ಕೆನರಾ ಬ್ಯಾಂಕ್ ನಡೆಸ್ತಾರಿಂದ ಪ್ರತಿ ಇನ್ಸ್ಟಿಟ್ಯೂಟ್ಗಳಿಗೂ ಒಬ್ಬರು ಕೆನರಾ ಬ್ಯಾಂಕ್ನಿಂದ ಡೆಪ್ಯೂಟೆಡ್ ಸ್ಟಾಫ್ ಇರ್ತಾರೆ ಸರ್. ಸೀನಿಯರ್ ಮ್ಯಾನೇಜರ್ ಕೆನರಾ ಬ್ಯಾಂಕಲ್ಲಿದ್ದಾರೆ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದು ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಮ್ಮಲ್ಲಿ ಈಗ KS ಸರಿತಾ ಅಂತ ಇದ್ದಾರೆ, ನಂಜನಗೂಡಲ್ಲಿ 3 ವರ್ಷ ಇದ್ದರು. ನಂತರ ಈಗ ನಮ್ಮಲ್ಲಿ ಡೈರೆಕ್ಟರ್ ಆಗಿ ಪ್ರತಿ ಇನ್ಸ್ಟಿಟ್ಯೂಟ್ಗಳಲ್ಲೂ ಸಹ ಕೆನರಾ ಬ್ಯಾಂಕ್ನಿಂದ ಒಬ್ಬೊಬ್ಬರನ್ನ ಡೆಪ್ಯೂಟ್ ಮಾಡಿದೆ. ಅವ್ರದ್ದೇ ಸಂಸ್ಥೆ, ಅವರೇ ನಿರ್ದೇಶಕರಾಗಿದ್ದಾರೆ. ನಂತರ ಫ್ಯಾಕಲ್ಟಿಗಳಿರ್ತೀವಿ, ಆಫೀಸ್ ಅಸಿಸ್ಟೆಂಟ್. ಮತ್ತು ಯಾವುದೇ ಸ್ಕಿಲ್ ಟ್ರೈನಿಂಗ್ ಕೊಡಬೇಕು ಅಂತಂದರೆ ನ್ಯಾಷನಲ್ ಅಕಾಡೆಮಿಯಲ್ಲಿ ಸರ್ಟಿಫೈ ಆಗಿರೋ ಟ್ರೈನರ್ಗಳನ್ನು ತಗೊಂಡು ಮಾತ್ರ ನಾವು ತರಬೇತಿಗಳನ್ನು ಕೊಡ್ತಾಯಿದ್ದೀವಿ ಸರ್. ಈಗಲೂ ಅಷ್ಟೇ ನಮ್ಮಲ್ಲಿ ತರಬೇತಿ ಹಾರ್ಡ್ವೇರ್ನಲ್ಲಿ ಯೋಗೇಶ್ ಅವರು ತರಬೇತಿ ಕೊಡ್ತಾಯಿದ್ದಾರೆ. ಮತ್ತು ಮಂಗಳೂರಿನಿಂದ ಬಂದು CC ಕ್ಯಾಮ್ರಾ ಬಗ್ಗೆ ತರಬೇತಿ ಕೊಡ್ತಾರೆ. ನಮ್ಮಲ್ಲಿ ಮೈಸೂರು ಜಿಲ್ಲೆಯವರು ಒಬ್ಬರು ಈಗ ಮೋಟರಿ ವೆಂಡಿಂಗ್ ಕಲಿಸ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ತರಬೇತಿಗಳನ್ನು ಕೊಡ್ತಾರೆ. ಅವರೂ ಸಹ ವಸತಿಯುತ ಇರ್ತಾರೆ ಸರ್. ನಮ್ಮ ಫ್ಯಾಕಲ್ಟಿ, ಗೆಸ್ಟ್ ಫ್ಯಾಕಲ್ಟಿಗಳು ಏನಿರ್ತಾರೋ ಅವರೂ ಸಹ ವಸತಿಯುತವಾಗಿ ಇದ್ದುಕೊಂಡು ರಾತ್ರಿ 10-12 ಗಂಟೆ ಆದ್ರೂ ಸಹ ಕಲಿಸ್ತಾರೆ ಸರ್. ಈ ರೀತಿಯಲ್ಲಿ ಉತ್ತಮವಾಗಿ ತರಬೇತಿ ನೀಡ್ತಾ ಇದೆ ಸರ್. ತಮ್ಮ ಉದ್ದೇಶ ಬಹಳ ಘನವಾದದ್ದಾಗಿದೆ. ಮತ್ತು ಈ ಉದ್ದೇಶ ಉತ್ತಮವಾಗಿ ಚೆನ್ನಾಗಿ ನಡೀತಾ ಇರೋದ್ರಿಂದನೇ ಸುಮಾರು 98-99ನೇ ಇಸ್ವಿಯಲ್ಲಿ ನಮ್ಮ ರೂಟ್ಶೆಟ್ ಸಂಸ್ಥೆಗೆ ಭಾರತ ಸರ್ಕಾರದಿಂದ FICCI ಫಿಕ್ಕಿ ಅವಾರ್ಡ್ ದೊರೆತಿದೆ ಸರ್. ಫಿಕ್ಕಿ ಅವಾರ್ಡ್ ಒಂದು ದೊರೆತಿದೆ, ಮತ್ತು ಸಮಾಜ ಸೇವೆಗಾಗಿ ಅಂತೇಳಿ. ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ 2006ನೇ ಇಸ್ವಿಯಲ್ಲಿ ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಮಯದಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಮತ್ತು ಕುಮಾರಸ್ವಾಮಿ ಅವರು ಜಂಟಿ ಸರ್ಕಾರ ಇತ್ತು. ಆ ಸಮಯದಲ್ಲಿ ನಮಗೆ ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ಇದಲ್ಲದೆ ನಮ್ಮ ಎಷ್ಟೋ ಜನ ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳು ಬೇರೆ ಬೇರೆ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ನಮ್ಮಲ್ಲಿ ಒಬ್ಬರು ರುಕ್ಮಿಣಿ ಚಂದ್ರನ್ ಅಂತ ಇಂಟರ್ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಅವರು ರೆಕ್ಸಿನ್ ಉತ್ಪನ್ನಗಳನ್ನು ತಯಾರು ಮಾಡೋದು, ಟ್ರೆಕ್ಕಿಂಗ್ ಮಾಡೋದು, ಇಂಥ ಕೆಲಸನೆಲ್ಲ ಮಾಡ್ತಾ ಇದ್ದಾರೆ. ಅವರು ಇಂಟರ್ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದಾರೆ. ಅದೇ ರೀತಿ KC ಅಮೀನ್ ಅಂತ ಬ್ರಹ್ಮಾವರ ಇನ್ಸ್ಟಿಟ್ಯೂಟ್ನವರು, ಮತ್ತು ಹುಬ್ಬಳ್ಳಿ ಅವರು ಉತ್ತಮವಾದ, ನಮ್ಮಲ್ಲಿ ಗುರುಸ್ವಾಮಿ ಅಂತಿದ್ದಾರೆ, ಅವರು ಗುಡ್ ಸಪ್ಲೈಯರ್ ಅಂತ ಹೇಳಿ, ಒಳ್ಳೆ ಎಂಟರ್ಪ್ರನರ್ ಅಂತೇಳಿ ಅವಾರ್ಡನ್ನು ತಗೊಂಡಿದ್ದಾರೆ. ಈ ರೀತಿ ನಮ್ಮ ಸಂಸ್ಥೆಗೆ ಅವಾರ್ಡ್ಗಳು ಕೊಡೋದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇರೋರು ಅಂಥವ್ರೂ ಸಹ ಸಂದೇಶ್ ಸುರೇಶ್ ಅಂತ ಬ್ಯೂಟಿಷಿಯನ್ ಒಬ್ಬರಿದ್ದಾರೆ, ಅವರು ಸೌತ್ ಇಂಡಿಯನ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಅನೇಕ ಉದ್ಯಮಿಗಳನ್ನು ಸಹ ಅವಾರ್ಡನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ಉತ್ತಮವಾದ ಕೀರ್ತಿಯನ್ನು ತಂದಿದ್ದಾರೆ ಸರ್. ಸೊ ಉದ್ಯಮಕ್ಕೆ ಒಂದು ಹಂತದವರೆಗೆ ನೀವು ಸಹಕಾರ ಮತ್ತು ಮಾರ್ಗದರ್ಶನ ಮುಂತಾದವೆಲ್ಲ ಮಾಡ್ತೀರಾ? 2 year ಫಾಲೋಅಪ್ ಮಾಡ್ತೀವಿ ಸರ್. 2 ವರ್ಷ ಆಮೇಲೆ ಆನಂತರ ಕಡಿಮೆ ಸರ್. ಮತ್ತು ಅವ್ರಿಗೆ ಏನಾದರೂ ಸಹಾಯ ಬಿಡ್ತೀರಾ? ಇಲ್ಲ, ಅವ್ರಿಗೆ ಏನಾದರೂ ಸಹಾಯ ಬಂತು ಅಂತಂದರೆ 20-25 ವರ್ಷ ಆಗಿರೋರು ಸಹ ಕಾಂಟ್ಯಾಕ್ಟ್ ಇಟ್ಕೊಂಡು ಬರ್ತಾರೆ ಸರ್ ಇನ್ಸ್ಟಿಟ್ಯೂಟ್ಗೆ. ಬಾಂಧವ್ಯ, ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ ನಮಗೆ ತವ್ರ ಮನೆ ಇದ್ದಂಗೆ ಇದು ಅಂತ ಹೇಳ್ತಾರೆ ಸರ್. ಅವ್ರು ಬಂದಾಗ ತಮ್ಮ ಅನುಭವಗಳನ್ನು ಹಂಚ್ಕೋತಾರಲ್ಲ, ಆಗ ತವ್ರ ಮನೆ ಇದ್ದಂಗೆ. ಅವ್ರು ಮರೆಯೋದಿಲ್ಲ ಸಂಸ್ಥೆನ. ನಾವು 2 ವರ್ಷ ಫಾಲೋಅಪ್ ಮಾಡಿ ಬಿಟ್ಟರು ಸಹ ನಂತರ ದಿನಗಳಲ್ಲಿ ಅವರೇ ಬರ್ತಾರೆ ನಮ್ಮಲ್ಲಿ ಹುಡ್ಕೊಂಡು. ಏನಾದರೂ ಸಹಾಯ ಬೇಕು ಅಂದರೆ ಫೋನ್ ಮಾಡೋದಾಗಿರ್ಬೋದು, ಒಳ್ಳೆ ಬಾಂಧವ್ಯ ಇಟ್ಕೊಂಡಿರ್ತಾರೆ ಸರ್ ನಮ್ಮ ಜೊತೆಗೆ. ಮತ್ತು ಆಸರೆ ಅಂತ ಒಂದು ಸಂಘನೂ ಮಾಡ್ಕೊಂಡಿದ್ದೀವಿ, ಹಳೆ ವಿದ್ಯಾರ್ಥಿಗಳ ಸಂಘ ಮಾಡ್ಕೊಂಡಿರ್ತೀವಿ. ಆ ಮೂಲಕ ಆದರೂ ಬರ್ತಾರೆ. ಮಾರ್ಕೆಟಿಂಗ್ ಇಂಥದಕ್ಕೆಲ್ಲ ಕೇಳಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ, ಅಥವಾ ಏನಾದರೂ ಲೈಸೆನ್ಸ್ ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಏನು ಮಾಡಬೇಕು, ಈ ರೀತಿಯಲ್ಲೆಲ್ಲ ಕ್ಲಾಸ್ ಆಗಿರ್ತದೆ. ಆದರೂ ಆ ಟೈಮಲ್ಲಿ ಬರ್ತಾರೆ. ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ, ಇನ್ನೂ ಡೆವಲಪ್ ಆಗಬೇಕು, ಅಪ್ಗ್ರೇಡೇಷನ್ ಕಾರ್ಯಕ್ರಮ, ಸ್ಕಿಲ್ ಅಪ್ಗ್ರೇಡೇಷನ್ ಕಾರ್ಯಕ್ರಮ ಇಂಥದನ್ನು ಕೇಳ್ತಾ ಇರ್ತಾರೆ. ಅಂಥದಕ್ಕೆ ಮಾರ್ಗದರ್ಶನ ಸಿಗ್ತಾ ಇದೆ ಸರ್ ಯಾವಾಗಲೂ. ತರಬೇತಿ ತಗೊಂಡವರು ಉಳಿದವರಿಗೆ ತರಬೇತಿ ಕೊಡುವಂಥ ಒಂದು ಆ ತರಹದ್ದೇನಾರು ಸರ್? ಈಗ ನಮ್ಮಲ್ಲಿ
ನಮ್ಮ ನೇಸರ್ ಸಂಸ್ಥೆ ಅದು ತರಬೇತಿನ ಕೊಡಲಿಕ್ಕೆ ಸರ್ಟಿಫೈಡ್ ಟ್ರೈನರ್ನ ಮಾಡುವಂಥ ಒಂದು ಸಂಸ್ಥೆ ನೇಸರ್. ನಾವು ಯಾರನ್ನ ನಮ್ಮಲ್ಲಿ ತರಬೇತಿ ಮಾಡಿ ಯಶಸ್ವಿಯಾಗಿ ಉದ್ಯಮವನ್ನು ಮಾಡಿಸ್ತಾರೆ, ಸಣ್ಣ ಪುಟ್ಟ NGOಗಳಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಗುರುತಿಸಿ ನಾವು ಅವ್ರಿಗೆ ಶಿಫಾರಸು ಮಾಡ್ತೀವಿ, ಇಂಥವ್ರ ತರಬೇತಿಗೆ ತೊಕ್ಕೋಬೋದು ಅಂತ. ನಾವು ಶಿಫಾರಸು ಮಾಡೋದನ್ನು ಅವರು ಸರ್ಟಿಫೈ ಮಾಡ್ತಾರೆ. ಸರ್ಟಿಫೈ ಮಾಡಿದವ್ರನ್ನ ಮಾತ್ರ ನಾವು ತರಬೇತಿಗೆ ತೊಗೊಳ್ತಾ ಇರೋದು. ಆ ಉದ್ದೇಶಕ್ಕೆ ನಮ್ಮಲ್ಲಿ ತರಬೇತಿ ಆದವರೇ ಹೆಚ್ಚು ಜನರು. ಈಗ ನಂಜುಂಡಸ್ವಾಮಿ ಅಂತ ನಾವು ನಂಜನಗೂಡು ತಾಲೂಕಿನವ್ರು ಇದ್ದಾರೆ, ಮೋಟಾರ್ ರಿವೈಂಡ್ ಕಲಿಸ್ತಾ ಇದ್ದಾರೆ ನಮ್ಮಲ್ಲಿ. ಅವ್ರು ಅಲ್ಲೇ ಉಳ್ಕೊಂಡಿದ್ದಾರೆ, ರಾತ್ರಿ 10-11 ಆದರೂ ಕಲಿಸ್ತಾ ಇದ್ದಾರೆ. ಅವರು ಹೇಳ್ಬೇಕಂತಂದರೆ ನಮ್ಮಲ್ಲಿ ಸುಮಾರು 8 ವರ್ಷದಿಂದ ತರಬೇತಿ ಮಾಡಿದ್ರು. ಒಂದು 4 ವರ್ಷದಿಂದ ಅವರು ಬೇರೆ ಬೇರೆ ಕರ್ನಾಟಕದಾದ್ಯಂತ ಸುಮಾರು 32 ಇನ್ಸ್ಟಿಟ್ಯೂಟ್ ಇದೆ. ಅವರು ಯಾರು ಕರೀತಾರೆ ಅಲ್ಲಿ ಹೋಗಿ ಆ ಜಿಲ್ಲೆಗಳಲ್ಲಿ ಅವರು ಹೆಚ್ಚು ಬಿಜಾಪುರದಲ್ಲೂ ಕೆಲಸ ಮಾಡಿದ್ದಾರೆ, ಧಾರವಾಡ ಕೆಲಸ ಮಾಡಿದ್ದಾರೆ, ಹಾಗೆ ಬೇರೆ ಬೇರೆ ಎಲ್ಲೆಲ್ಲಿ ಯಾವ ಇನ್ಸ್ಟಿಟ್ಯೂಟಲ್ಲಿ ಕರೀತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ನಾವು ಈ ಮಂತಲ್ಲಿ ನಾವು ಮೋಟ್ರಿ ವೆಂಡಿಂಗ್ ಇಟ್ಕೊಂಡಿದ್ವಿ, ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ. ಯೋಗೇಶ್ ಉತ್ತರ ಕನ್ನಡ ಜಿಲ್ಲೆಯವರು, ಅವರು ಅಲ್ಲಿ ಕಲ್ತವ್ರು, ಕುಮಟದಲ್ಲಿ ಕಲ್ತವ್ರು, ಅವ್ರನ್ನ ಇಲ್ಲಿಗೆ ತಕ್ಕೊಂಡಿದ್ದೀವಿ. ಬ್ರಹ್ಮಾವರದಲ್ಲಿ ಕಲ್ತದ್ದು ಬ್ಯೂಟಿಷಿಯನ್ ಇಲ್ಲಿ ಬರ್ತಾರೆ. ನಮ್ಮಲ್ಲಿ ಕಲ್ತವ್ರು ಇದ್ದವರು ತಮ್ಮಲ್ಲಿ ಒಂದು ರೀತಿಯಲ್ಲಿ ಮನಸ್ಸು ಪರಿವರ್ತನೆ ಆದಂಗೆ, ತರಬೇತಿ ಅಂದರೆ ಪರಿವರ್ತನೆ, ಮನಸ್ಸು ಪರಿವರ್ತನೆ. ನಾನು ಉಚಿತವಾಗಿ ನಾನು ಪಡ್ಕೊಂಡಿದ್ದೀನಿ, ಅದನ್ನು ಉಚಿತವಾಗಿ ಇನ್ನೊಬ್ರಿಗೆ ನಾನು ಕೊಡಬೇಕು ಅಂತ. ನಾವು ಕೊಡೋ ಗೌರವಧನ ಕಡಿಮೆ ಇದೆ. ಬ್ಯೂಟಿಷಿಯನ್ ಒಂದು ದಿನದಲ್ಲೇ ಉತ್ತಮವಾದ ಮೇಕಪ್ ಮಾಡ್ತಾರೆ ಅಂದರೆ 30-40-50 ಸಾವಿರ ಅವ್ರು ತಕ್ಕೋತಾರೆ. ಬಟ್ ನಾವು ತಿಂಗಳಿಗೆ ನಾವು 40-50 ಸಾವಿರ ಕೊಡ್ತೀವ ಇಲ್ವೋ, ಬಟ್ ಒಂದಿನ ದುಡಿಯೋದನ್ನು ನಾವು ತಿಂಗಳಿಗೆ ಕೊಡ್ತೀವಿ. ಆದರೂ ಅವರಲ್ಲಿ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಿದ್ದಾರೆ ಸರ್. ನಮ್ಮಲ್ಲಿ ಯಾವುದೇ ಗೆಸ್ಟ್ ಫ್ಯಾಕಲ್ಟಿಗಳು ಬಂದ್ರೂ ಸಹ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾರೆ. ಹಣವನ್ನು ನೋಡಲ್ಲ, ಅದ್ರ ಬದಲು ನಾನು ಇಷ್ಟು ಜನರಿಗೆ ಕಲಿಸಿದ್ರೆ ಅಂತ ಹೇಳಿ ಉದ್ದೇಶದಿಂದ ಕೆಲಸ ಮಾಡ್ತಾರೆ, ಸೇವಾ ಮನೋಭಾವನೆಯಿಂದ. ಫ್ರೂಟ್ ಸೆಟ್ ಬಗ್ಗೆ ನಮ್ಮ ಕೇಳುಗರಿಗೆ ಅನೇಕ ವಿಷಯಗಳನ್ನು ತಾವು ತಿಳಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಬಾಲರಾಜ್ ಅವರೇ. ಧನ್ಯವಾದಗಳು ಸರ್, ನಮಗೂ ಇದೊಂದು ಅವಕಾಶ ಕೊಟ್ಟರಿ ರೂಟ್ ಸೆಟ್ ಸಂಸ್ಥೆ ಬಗ್ಗೆ ಮಾಹಿತಿ ಕೊಡಲಿಕ್ಕೆ. ಈ ಅವಕಾಶಕ್ಕಾಗಿ ನಿಮಗೂ ಸಹ ಈ ಒಂದು ನಿಮ್ಮ ಬಾನಲಿ ಎಲ್ಲ ಶ್ರೋತೃಗಳಿಗೂ ಸಹ ಧನ್ಯವಾದನ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶಕ್ಕಾಗಿ ಧನ್ಯವಾದನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.